ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ. ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಥುಲಂ ಭಜೆ ತಾಪತ್ರಯಾಪಹಂ. ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ಪುತ್ತಿಗೆಯ ಮೂಲಮಟ್ಟದಲ್ಲಿ ಸುವರ್ಣಾ ನದಿ ತೀರದಲ್ಲಿ ನರಸಿಂಹದೇವರ ಪ್ರಾಣದೇವರ ಗಣಪತಿಯ ಸನ್ನಿಧಾನದಲ್ಲಿ ಪರಮಪೂಜ್ಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಅವರ ವರಕುಮಾರರಾದಂತಹ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರ ಸನ್ನಿಧಾನದಲ್ಲಿ ಇವತ್ತು ಅನೇಕ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ನರಸಿಂಹ ಜಯಂತಿಯ ಒಟ್ಟಿಗೆ ನಡೀತಾ ಇದೆ. ಶ್ರೀ ಪುತ್ತಿಗೆ ವಿದ್ಯಾಪೀಠವನ್ನು 10 ವರ್ಷಗಳಿಂದ ಅದ್ಭುತವಾದ ರೀತಿಯಲ್ಲಿ ತಮ್ಮ ಕರ್ತೃತ್ವ ಶಕ್ತಿಯ ಮೂಲಕ ನಡೆಸಿಕೊಂಡು ಬರ್ತಾ ಇರುವಂತಹ ಪೂಜ್ಯ ಶ್ರೀಪಾದರಿಂದ ನೂರಾರು ವೈದಿಕರು ಸಿದ್ಧರಾಗಿ ಸಮಾಜದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯ ಸೇವೆಯನ್ನು ವಿಶಿಷ್ಟವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಂದ ಹಳೆಯ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಕಲಿತು ಸಮಾಜದಲ್ಲಿ ಸಾಧನೆಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಗುರುವಂದನೆಯ ಅರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಪುತ್ತಿಗೆ ಸುಗುಣ ಶಿಬಿರ ಅನ್ನುವಂಥದ್ದು ಉಡುಪಿಯ ಶ್ರೀ ಪುತ್ತಿಗೆ ಮಠದಲ್ಲಿ, ಅದೇ ರೀತಿ ಹಿರೇಡ್ಕದ ಈ ಮೂಲ ಮಠದಲ್ಲಿ ಮತ್ತು ಗೀತಾಮಂದಿರದಲ್ಲಿ ಮೊದಲಾದ ಕಡೆ ಸಂಪನ್ನಗೊಂಡಿದೆ. ಅದರ ಸಮಾರೋಪ ಸಮಾರಂಭ ಕೂಡ ಇಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೋವರ್ಧನ ಭಟ್ ಅವರು ಆಗಮಿಸಿ ಮಕ್ಕಳಿಂದ ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತರ್ಗತ ವೇದ ವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಮಧ್ವಾಂತರ್ಗತ ಭಜಿಸುವ ಜನರಿಗೆ ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧ್ಯಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಕಾಯೋ ಮಧ್ವಾಂತರ್ಗತ ವೇದವ್ಯಾಸ ಶುದ್ಧ ಮೂರುತಿಯೇ ಸರ್ವೇಶ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪ ಎಂದು ಮೊರೆಯಿಡೆ ಪಾಪವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಬೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಕಾಯೋ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ. ಸುಮತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ. ಸುಮತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ. ಕೃಮಿಯಿಂದ ರಾಜ್ಯ ವಾಳಿಸಿದೆ ಜಗತ್ ಸ್ವಾಮಿಚರ್ಯವನಿ ತೋರಿಸಿದೆ. ಕೃಮಿಯಿಂದ ರಾಜ್ಯವಾಳಿಸಿದೆ ಜಗತ್ ಸ್ವಾಮಿಚರ್ಯವನಿ ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮೆಯ ಅರಸನೆ ರಮ್ಯಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಕಾಯೋ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ
ಶುದ್ಧಮೂರುತಿಯೇ ಸರ್ವೇಶ. ಈಗಾಗಲೇ ತಿಳಿಸಿದಂತೆ ಶ್ರೀಪುತ್ತಿಗೆ ವಿದ್ಯಾಪೀಠದಿಂದ ಮೂಡಿಬಂದು ಸಮಾಜದಲ್ಲಿ ತಮ್ಮದೇ ವಿಶಿಷ್ಟ ಸಾಧನೆಯನ್ನು ನಡೆಸ್ತಾ ಇರುವಂಥ ಪುತ್ತಿಗೆ ಶ್ರೀಪಾದರ ಎಲ್ಲ ಶಿಷ್ಯವರ್ಗದ ಹಳೆ ವಿದ್ಯಾರ್ಥಿ ಸಂಘ ಎನ್ನುವಂಥ ಹೆಸರನ್ನಿಟ್ಟುಕೊಂಡು ಗುರುವಂದನೆಯನ್ನು ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರ ಮುಖವಾಣಿಯಾಗಿ ನ್ಯೂಜೆರ್ಸಿ ಪುತ್ತಿಗೆ ಮಠದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಅನೇಕ ಶಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಯೋಗೀಂದ್ರ ಭಟ್ ಉಳಿಯವರು ಗುರುವಂದನ ನುಡಿಗಳೊಂದಿಗೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯಲ್ಲಿ ಗೌರವಾರ್ಪಣೆ ನಡೀತಾ ಇದೆ. ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾಭಕಾಕೃತಿಂ ಶಿಖಾಬಂಧತ್ತಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂತಹ ಅಸಂಖ್ಯ ವಿದ್ಯಾರ್ಥಿಗಳಲ್ಲಿ, ಶಿಷ್ಯರಲ್ಲಿ ನಾನು ಒಬ್ಬ. ನಮ್ಮಂತಹ ಎಲ್ಲ ಪೂಜ್ಯ ಶ್ರೀಪಾದರ ಅನುಗ್ರಹಕ್ಕೆ ಪಾತ್ರರಾದವರಿಗೂ ನೂರಾರು ಮಂದಿ ಶಿಷ್ಯರು ಇದ್ದಾರೆ, ಪ್ರಶಿಷ್ಯರೂ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಮೂಲವಾದಂತಹ ಜ್ಯೋತಿ ಬೆಳಗಿದ್ದು ನಮ್ಮ ಗುರುಗಳ ಅನುಗ್ರಹದಿಂದ, ಗುರುಗಳ ಕೃಪೆಯಿಂದ. ಗುರುಗಳ ಬಗ್ಗೆ ಹೇಳಲಿಕ್ಕೆ ಶಬ್ದಗಳಿಲ್ಲ. ಇತ್ತೀಚೆಗೆ ಗುರುಗಳ ಅನುಗ್ರಹದಿಂದ ವಿಶ್ವಗುಣಾದರ್ಶ ನಮ್ಮ ಗುರುಗಳು ಅನ್ನುವಂತಹ ಒಂದು ಪುಸ್ತಕ ನನ್ನ ಸೇವೆಯಾಗಿ ಸಮರ್ಪಣೆ ಮಾಡಿದ್ದೆ. ಅದರ ಪ್ರತಿ ಕೆಲವರಿಗೆ ಸಿಕ್ಕಿರಬಹುದು, ನನ್ನ ಹತ್ರ ಇನ್ನೂ ಸ್ವಲ್ಪ ಇದೆ, ಸಿಗದಿದ್ದವರು ತಗೊಳ್ಳಿ. ಆದ್ದರಿಂದ ಶಬ್ದದಲ್ಲಿ, ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದನ್ನು ಗುರುಗಳ ಅನುಗ್ರಹದಿಂದ ಅವರನ್ನೇ ಅನುಸರಿಸಿ ಲೇಖನದ ಸ್ವಲ್ಪ ಕೌಶಲವನ್ನು ಸಂಪಾದಿಸಿಕೊಂಡಿದ್ದೇನೆ. ಯಾಕೆ ಅದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಗುರುಗಳನ್ನು ನೀವು ಸಂಪೂರ್ಣವಾದಂತಹ ಮನಸ್ಸಿನಿಂದ, ಶ್ರದ್ಧಾ ಭಕ್ತಿಯಿಂದ ಅನುಸರಿಸಿದರೆ ಅವರ ಗುಣಗಳಲ್ಲಿ ಕೆಲವಾದರೂ ಕೂಡ ನಿಮ್ಮ ಸಿದ್ಧಿಗೆ ಒಳಗಾಗ್ತವೆ ಅಂತ. ಯಾಕೆ ಅಂತ ಹೇಳಿದರೆ, ಆ ಗುರುಗಳ ಆ ವಿಶೇಷವೇ ಹಾಗೆ. ವಿಶ್ವದಾದ್ಯಂತ ನೀವು ನೋಡಬಹುದು ಗುರುಗಳ ಕೀರ್ತಿಯನ್ನು. ಕಳೆದ 2 ವರ್ಷಗಳ ಪರ್ಯಾಯದಲ್ಲಿ ಸಂಭವಿಸಿದಂತಹ ಅತ್ಯಂತ ಅಪೂರ್ವವಂತಹ ಕಾರ್ಯಕ್ರಮಗಳ ಶ್ರೇಯಸ್ಸಿಗೂ ಆ ಗುರುಗಳ ಮಹಿಮೆ, ಅವರ ತಪಶಕ್ತಿಯೇ ಕಾರಣ. ಅದೆಲ್ಲವೂ ಕೂಡ ನಮಗೆ ಹೆಮ್ಮೆ ಅಂತ ಅನ್ನಿಸ್ತದೆ. ಕೆಲವೊಂದು ವಿಚಾರಗಳನ್ನು ಆ ಕಾಲಕ್ಕೆ ಪ್ರಸ್ತುತ, ಈ ಕಾಲಕ್ಕೆ ಅಪ್ರಸ್ತುತ ಅಂತ ಬರೇ ಉಪದೇಶಕ್ಕೆ ಮಾತ್ರ ಎಲ್ಲರೂ ಹೇಳ್ತಾ ಇರ್ತಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಅದೇ ಆದೇಶವೂ ಇದೆ. ಯಾವುದು ಅಂತ ಹೇಳಿದರೆ, ಯಥಾತೆ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಹ ಅಂತ. ಈಗಿನ ಕಾಲಕ್ಕೆ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗಬೇಕು ಅದನ್ನೆಲ್ಲವನ್ನು ತೋರಿಸಿಕೊಟ್ಟು ನಮಗೆ ನೈಜವಾದಂತಹ ಮಾರ್ಗದರ್ಶನವನ್ನು ನೀಡಿದವರು ಗುರುಗಳು. ನಮಗೆ ಮಾತ್ರ ಅಲ್ಲ, ಇವತ್ತಿನ ದಿವಸಕ್ಕೆ ಅಮೇರಿಕಾ ಇತ್ಯಾದಿ ದೇಶಗಳಿಗೆ ಹೋದವರು ಕರ್ಮಭ್ರಷ್ಟರಾಗ್ತಾರೆ, ಅನುಷ್ಠಾನಗಳನ್ನು ಕಳೆದುಕೊಳ್ತಾರೆ ಅಂತ ಹೇಳುವ ಮಾತನ್ನು ಯಾರೂ ಕೂಡ ಒಪ್ಪುವ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ಉಡುಪಿಯಂತಹ ಮಹಾನಗರಗಳಲ್ಲಿ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವವರು ಎಷ್ಟು ಜನ ಸಿಗ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮ ಮಠದ ಶಾಖೆಗಳಿರುವಂತಹ 15 ವಿದೇಶದ ಆ ಒಂದು ಪ್ರದೇಶಗಳಲ್ಲಿ ಬಂದು ನೋಡಿ, ನಿಮಗೆ 100 ಮಂದಿಯನ್ನು ನಾನು ತೋರಿಸ್ತೇನೆ. ಅದೆಲ್ಲವೂ ಕೂಡ ಸಾಧ್ಯವಾಗಿದ್ದು ಗುರುಗಳ ಮಹಿಮೆಯಿಂದ. ಏಕಾದಶಿ ವ್ರತವಾಗಲಿ, ಚಾತುರ್ಮಾಸ್ಯ ಅನುಷ್ಠಾನವಾಗಲಿ, ಈಗ ವಿದೇಶಗಳಲ್ಲಿಯೂ ಇದ್ದುಕೊಂಡು ಮಾಡುವಂತಹ ಒಂದು ಸಂದರ್ಭದ ವಿಶೇಷ ಅನುಗ್ರಹವನ್ನು ಗುರುಗಳ ಕೃಪೆಯಿಂದ ನಾವು ಕಾಣಬಹುದು. ನಾವೇ ಪ್ರತ್ಯಕ್ಷ ಕಂಡವಂತಹ 1-2 ಮಾತುಗಳು. ಕೆಲವರು ಹೇಳ್ತಾ ಇದ್ರು, ಚಾತುರ್ಮಾಸ್ಯದ ಸಮಯದಲ್ಲಿ ನಾನು ಬೇರೆ ಕಡೆ ವಿದೇಶಕ್ಕೆ ಪ್ರಯಾಣ ಮಾಡುವುದಿಲ್ಲ, ಕಷ್ಟ ಆಗ್ತದೆ ಅಂತ. ಯಾರು ಹೇಳಿದ್ದು? ಅಮೇರಿಕಾದಲ್ಲಿ ಇರುವವರು ಹೇಳಿದ್ದು. ಭಾರತಕ್ಕೆ ಬಂದರೆ ಇಲ್ಲಿ ಯಾರು ಮಾಡುವವರಿಲ್ಲ, ನಮ್ಮ ಸಂಬಂಧಿಗಳೇ ನಿಮಗೆ ಇದನ್ನೆಲ್ಲ ಇಟ್ಟುಕೊಂಡು ಯಾಕೆ ಕಷ್ಟಪಡ್ತೀರಿ ಅಂತ ಹೇಳಿ ನಮ್ಮ ಮನಸ್ಸನ್ನೇ ಬದಲಿಸ್ತಾರೆ. ಅವರಿಗೂ ಕಷ್ಟಗೊಳ್ಳಲಿಕ್ಕೆ ನಮಗೂ ಹಿಂಸೆ ಆಗ್ತದೆ. ಅದಕ್ಕೆ ಚಾತುರ್ಮಾಸ್ಯದಲ್ಲಿ ನಾವು ಅಮೇರಿಕವನ್ನು ಬಿಟ್ಟು ವಿದೇಶಕ್ಕೆ, ಭಾರತಕ್ಕೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಂತಹ ಮಟ್ಟಿಗೆ ಇಷ್ಟೆಲ್ಲ ಬದಲಾವಣೆಗಳಾಗಲಿಕ್ಕೆ ಕಾರಣ ಪೂಜ್ಯ ಗುರುಗಳು.
ಇದೇ ಸಂದರ್ಭದಲ್ಲಿ ನಮ್ಮ ಪೂರ್ವ ಗುರುಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ರಘುರಾಮಾಚಾರ್ಯರು, ಪದ್ಮನಾಭ ಭಟ್ಟರು. ರಘುರಾಮಾಚಾರ್ಯರು 24 ಗಂಟೆಯೂ ಕೂಡ ನಮ್ಮ ಜೊತೆಗೇ ಇದ್ದುಕೊಂಡು ತ್ರಿಕಾಲ ಸಂಧ್ಯಾವಂದನೆಯ ಜೊತೆಗೆ ನಿತ್ಯ ಸ್ನಾನಾದಿ ಅನುಷ್ಠಾನಗಳನ್ನೆಲ್ಲ ನಮಗೆ ಹೇಳಿಕೊಟ್ಟವರು. ಅದನ್ನು ಇವತ್ತಿನವರೆಗೂ ಶ್ರದ್ಧೆಯಿಂದ ಮಾಡಿಕೊಂಡು ಬರಬೇಕಾದರೆ ನಮಗೆ ಯಾವತ್ತೂ ಪ್ರತ್ಯಕ್ಷ ನಿದರ್ಶನವಾಗಿ ಕಾಣುವವರು ಪೂಜ್ಯ ಶ್ರೀಪಾದರೇ. ಎಲ್ಲಿ ಹೋದರೂ ಯಾವ ಸಮಯದಲ್ಲಿದ್ದರೂ ಕೂಡ ಅವರ ಅನುಷ್ಠಾನದಲ್ಲಿ ಸ್ವಲ್ಪವೂ ಕೂಡ ಕೊರತೆಯನ್ನು ಮಾಡಿದವರಲ್ಲ. ಅಂತಹ ಗುರುಗಳನ್ನು ಪಡೆದವರು ನಾವೇ ಧನ್ಯರು. ಅಂತಹ ಅನೇಕ ನಮ್ಮ ಇಲ್ಲಿನ ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ನಾವು ಬೇರೆ ಏನೂ ಹೇಳುವ ಹಾಗಿಲ್ಲ. ಎಷ್ಟು ಕೃತಜ್ಞತೆಗಳನ್ನು, ಎಷ್ಟು ಧನ್ಯವಾದಗಳನ್ನು, ಎಷ್ಟು ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಈ ಜನ್ಮ ಅಲ್ಲ, ಜನ್ಮಾಂತರದ ಪ್ರಯತ್ನಗಳು ಕೂಡ ನಮ್ಮ ಋಣ ಸಂದಾಯಕ್ಕೆ ಅದು ಸಾಕಾಗದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಹಾಗೆಯೇ ಇಲ್ಲಿ ಪುತ್ತಿಗೆ ವಿದ್ಯಾಪೀಠಕ್ಕೆ ಅನೇಕ ವಿದ್ಯಾರ್ಥಿಗಳು ಸೇರಲಿಕ್ಕೆ ಉತ್ಸುಕರಾಗಿದ್ದಾರೆ. ಈಗ ಶಿಬಿರಾರ್ಥಿಗಳಾಗಿ ಬಂದವರು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಲೌಕಿಕವಾದಂತಹ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹೋದರೆ ಎಷ್ಟೋ ಜನ ಬ್ರಾಹ್ಮಣೇತರರ ಜೊತೆಗೆ ನಮ್ಮ ಸ್ಪರ್ಧೆ ಇರ್ತದೆ. ಒಬ್ಬ ಬಾಸು, ಅವನ ಕೆಳಗೆ ನಾವು ಅವರ ಅಧೀನರಾಗಿ ಕೆಲಸ ಮಾಡಬೇಕಾಗ್ತದೆ. ನಾವು ಅದೇ ವೈದಿಕ ಪರಂಪರೆಯಲ್ಲಿ ಉತ್ತಮವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಪ್ರಪಂಚದಾದ್ಯಂತ ವಯಸ್ಸಾದರೂ ಕೂಡ ನಮಗೆ ನಡೀಲಿಕ್ಕೆ ಆಗದಿದ್ದರೂ ಕೂಡ ಅಂತಹ ಒಂದು ದೀರ್ಘಕಾಲದ ಆಯುಷ್ಯವನ್ನು ನಾವು ಪಡೆದರೂ ಆ ಸಂದರ್ಭದಲ್ಲಿಯೂ ನಮಗೆ ಗೌರವ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಖಂಡಿತ ಆಗುವುದಿಲ್ಲ. ಅಂತಹ ಮಹತ್ವ ನಮ್ಮ ವೈದಿಕ ಜ್ಞಾನಕ್ಕೆ ಇದೆ ಅಂತ ಹೇಳಿ ನಾವೇ ಸ್ವತಃ ಅನುಭವಿಸಿದವರು. ಪ್ರಪಂಚದಾದ್ಯಂತ ನಾವೆಲ್ಲ ನೋಡ್ತೇವಲ್ಲ, ಒಂದು ಮಾತು ಹೇಳ್ತೇನೆ, ಎಷ್ಟೋ ಜನ ಹೇಳೋದುಂಟು, ಉತ್ತಮವಾದಂತಹ ವಿದ್ಯೆಯನ್ನು ಕಲಿತು ಡಿಗ್ರಿ ಸಂಪಾದನೆ ಮಾಡಿ ಒಳ್ಳೆಯ ಕಂಪನಿಯಲ್ಲಿ ಒಳ್ಳೆಯ ಉದ್ಯೋಗ ಪಡೆಯಿರಿ ಅಂತ ಹೇಳಿ, ಅಥವಾ ದೊಡ್ಡ ದೊಡ್ಡ ಪದವಿಯನ್ನು ಪಡೆದು ಉತ್ತಮವಾದಂತಹ ಅಧಿಕಾರಿಗಳಾಗಿ ಅಂತ. ಆಮೇಲೆ ನಂತರ ಏನು? ಮತ್ತೇನೂ ಇಲ್ಲ. ಅಂತಹ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ದೊಡ್ಡ ದೊಡ್ಡ ದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಯ ಓನರ್ಗಳಾಗಿರ್ತಾರಲ್ಲ, ಅವರೆಲ್ಲ ಬಂದು ನಮ್ಮ ಪುತ್ತಿಗೆ ಮಠದ ವಿದೇಶಿ ಶಾಖೆಗಳಲ್ಲಿರುವಂತಹ ನಮ್ಮಂತಹ ಪುತ್ತಿಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ನಮ್ಮಿಂದ ಆಶೀರ್ವಾದವನ್ನು ಕೇಳ್ತಾರೆ. ನೋಡಿ, ಇದ ಸಾಧನೆ ಅದ ಅಂತ. ಹಾಗಾಗಿ ಇವತ್ತಿಗೂ ಕೂಡ ನಾವು ಚಿಂತನೆ ಮಾಡಬೇಕಾದದ್ದು ಇಷ್ಟೇ, ನಮ್ಮ ವೈದಿಕ ಧರ್ಮಕ್ಕೆ ಹಾಗೆಯೇ ಗುರುಗಳು ಕೊಡುವಂತಹ ಆ ಒಂದು ತತ್ವಜ್ಞಾನಕ್ಕೆ ಇರುವಂತಹ ಮಹತ್ವ ಅದು ಅನಿರ್ವಚನೀಯ. ಹಾಗೆಯೇ ಅಂತಹ ಗುರುಗಳ ಅನುಗ್ರಹ ನಮಗೆ ನಿರಂತರ ಸಿಗಲಿ ಅಂತ ಒಂದು ಪ್ರಾರ್ಥನೆ. ನಾವೆಲ್ಲ ಭಾಗ್ಯಶಾಲಿಗಳು, ಪುತ್ತಿಗೆಯ ನೀರನ್ನು ಕುಡಿಯುವಂತಹ ಪುಣ್ಯವನ್ನು ಸಂಪಾದಿಸಿದವರು. ಪುತ್ತಿಗೆ ವಿದ್ಯಾಪೀಠ ಅಂತ ಹೇಳಿದರೆ ಅದೊಂದು ರೀತಿ ಅದ್ಭುತವಾದಂತಹ ಯೋಗ ಎಲ್ಲರಿಗೂ ಸಿಗುವುದಿಲ್ಲ ಅಲ್ವಾ. ಜಾತಕದಲ್ಲಿ ಗಜಕೇಸರಿ ಯೋಗ ಅಂತ ಇದೆ. ಕೇಂದ್ರ ಸ್ಥಿತೇ ದೇವ ಗುರೌ ಶಶಾಂಕಾದ್ ಯೋಗಸ್ತದಾಹುರ್ ಗಜಕೇಸರೀತಿ ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ. ಕೇಂದ್ರ ಸ್ಥಾನದಲ್ಲಿ ಗುರು ಮತ್ತು ಚಂದ್ರರ ಆ ಒಂದು ಯೋಗ ಇದ್ದರೆ ಅದಕ್ಕೆ ಗಜಕೇಸರಿ ಯೋಗ ಅಂತ ಹೆಸರು. ಆ ಯೋಗ ಇದ್ದರೆ ಆನೆಯಷ್ಟು ಬಲ, ಸಿಂಹದಷ್ಟು ಧೈರ್ಯ, ಸಂಪತ್ತಾಗಲಿ ವೈಭವ ಆಗಲಿ ಅದ್ಭುತವಾಗಿ ಸಿಗ್ತದೆ ಅಂತ. ಗಂಗಾ ನದಿಯ ದಡದಲ್ಲಿ ಅಂತಹ ಒಂದು ಪ್ರದೇಶದಲ್ಲಿ ಜನ್ಮ ಪಡೆದು ನಿತ್ಯವೂ ಗಂಗಾ ಸ್ನಾನ ಮಾಡಲಿಕ್ಕೆ ದೇವರ ಅನುಗ್ರಹ ಬೇಕು. ಯಾಕಂದರೆ ನಮಗೆ ಎಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ನಮ್ಮ ಆಯ್ಕೆ ಅಲ್ವಾ. ದೇವರು ಎಲ್ಲಿ ಹುಟ್ಟಿಸ್ತಾನೋ ಅಲ್ಲಿ ಹುಟ್ಟಬೇಕು ನಾವು. ಆದರೆ ನಮಗೆ ಇನ್ನೊಂದು ಅವಕಾಶ ಇದೆ, ಗಂಗೆಯ ಬಳಿಗೆ ನಾವು ಹೋಗಬಹುದಲ್ವ. ನಾವೊಂದು ಮರವೋ ಗಿಡವೋ ಆಗಿ ಹುಟ್ಟಿದರೆ ನಮಗೆ ನೀರು ಬೇಕು ಅಂತ ಬಾಯಾರಿಕೆ ಆದರೆ ಹೋಗೋ ಹಾಗೆ ಇಲ್ಲ, ದೇವರೇ ನೀರು ತಂದು ಕೊಡಬೇಕು. ನಮ್ಮನ್ನು ಮನುಷ್ಯರಾಗಿ ಹುಟ್ಟಿದ್ದಾನೆ, ಆದ್ದರಿಂದ ಬುದ್ಧಿಯೂ ಕೊಟ್ಟಿದ್ದಾನೆ. ಗಂಗೆಯ ಹತ್ತಿರ ಹೋಗಿ ಸ್ನಾನ ಮಾಡಿ ಪುಣ್ಯ ಸಂಪಾದನೆ ಮಾಡಬಹುದು. ಗಜಕೇಸರಿ ಯೋಗ ಎಲ್ಲರಿಗೂ ಎಲ್ಲ ಜಾತಕದಲ್ಲಿ ಪ್ರಾಪ್ತಿ ಆಗಲಿಕ್ಕಿಲ್ಲ, ಆದರೆ ಇದು ಗಜಕೇಸರಿ ಯೋಗಕ್ಕೆ ಪ್ರತ್ಯಕ್ಷ ನಿದರ್ಶನ. ಯಾಕೆ? ಇಲ್ಲಿ ಕಂಬದಲ್ಲಿ ಗಣಪತಿ ವಿಶ್ವಂಭರ ದೇವರು ಇದ್ದಾರೆ, ಆನೆ, ಹಾಗೆ ನರಸಿಂಹ ದೇವರ ಸನ್ನಿಧಾನವೂ ಇದೆ. ಆದ್ದರಿಂದ ಗಜಕೇಸರಿ ಯೋಗದ ಇಂತಹ ಒಂದು ಅದ್ಭುತವಾದಂತಹ ಒಂದು ಸಾನ್ನಿಧ್ಯ, ಅದರ ಪೂರ್ಣ ಅನುಗ್ರಹ, ಅದರಿಂದ ನಮ್ಮ ಜೀವನದಲ್ಲಿ ಸರ್ವಶ್ರೇಯಸ್ಸನ್ನು ಪಡೆಯಲಿಕ್ಕೆ ಒಂದೇ ಒಂದು ದಾರಿ ಕಲಿಯುಗದಲ್ಲಿ, ಅದು ಪುತ್ತಿಗೆ ವಿದ್ಯಾಪೀಠ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಕೇಂದ್ರ ಸ್ಥಿತೇ ದೇವಗುರವು ಅಂತ, ಗುರುಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ. ಅವರು ಯಾವುದು ಕೇಂದ್ರ ಸ್ಥಾನ ಅಂತ ಹೇಳಿದ ಪುತ್ತಿಗೆ ವಿದ್ಯಾಪೀಠವೂ ಹೌದು, ದೇಶವೂ ಹೌದು, ವಿದೇಶವೂ ಹೌದು. ವಿಶ್ವಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀಪಾದರೇ ನಮಗೆ ಎಲ್ಲದಕ್ಕೂ ಕೂಡ ಕೇಂದ್ರ ಸ್ಥಾನದಲ್ಲಿ ಇರುವಾಗ ಇದಕ್ಕಿಂತ ಉತ್ತಮವಂತಹ ಅವಕಾಶ ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ಆದ್ದರಿಂದ ಇಂತಹ ಅನುಗ್ರಹವನ್ನು ಮಾಡಿ ನನ್ನಂತಹ ನೂರಾರು ವಿದ್ಯಾರ್ಥಿಗಳ ಜೀವನವನ್ನು ಪಾವನ ಮಾಡಿ ನಮಗೆಲ್ಲರಿಗೂ ಕೂಡ ವಿಶೇಷ ಅನುಗ್ರಹವನ್ನು ಮಾಡಿ ನಮಗೂ
ಲೋಕದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪೂಜ್ಯ ಗುರುಗಳಿಗೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಪರವಾಗಿ ನುಡಿ ನಮನಗಳ ಜೊತೆಗೆ ಯಥಾಶಕ್ತಿ ಯಥಾಭಕ್ತಿ ಗೌರವಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಪುತ್ತಿಗೆ ವಿದ್ಯಾಪೀಠದ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಆಗಮಿಸಿ ಗುರುದ್ವಯರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಏಕಾನಂದದ ಶ್ರೀಪದಂ ಭಿನ್ನಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನಗಿಯೂನೇ ದಿವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ವಿಪ್ರಮುಖ್ಯೈ ಸದಾ ವೇದವಾದೋನ್ಮುಖೈ ಸುಪ್ರಾದಾಪೇಕ್ಷಿತಿ ಶೇಶ್ವರೈಶ್ಚಾರ್ಚಿತಂ ದೃಶ್ಯತಾಂ ದೃಶ್ಯತಾಮಿತ್ಯಜೇಶ್ಚಾರ್ಚಿತಂ ಯೋರುಸದ್ವಿದ್ಗುಣಂ ನಿರ್ಮಲಂ ಸಪ್ರಕಾಶಾಚರಾನಂದರೂಪಂ ಪರಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ತ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮದಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ. ಶ್ರೀ 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 ಸುಗುಣೇಂದ್ರ ತೀರ್ಥ ಗುರು ಮಹಾರಾಜ್ ಕಿ, ಶ್ರೀ 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 ಸುಶ್ರೀಂದ್ರ ತೀರ್ಥ ಗುರು ಮಹಾರಾಜ್ ಕಿ. ವಾಸುದೇವ ವಾಸುದೇವ. ಚೈತ್ರ ಮತ್ತು ಅದಿತಿ ಅವರು ಎಲ್ಲರೂ ಒಂದೇ ಸ್ವರದಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿ. ಗಂಗಾ ಚುಂಬಿತ ಪಾದಃ ಪದತಲ ವಿದಲಿತ ಗುರುತರ ಶಕಟಃ ಕಾಲಿಯ ನಾಗಕ್ಷ್ವೇಣ ನಿಹಂತ ಸರಸಿ ಜನವದಳ ವಿಕಸಿತ ನಯನಃ ಕಾಲಘನಾಲಿ ಕರ್ಪುರಕಾಯಃ ಶರಶತ ಶಕಲಿತ ರಿಪುಶತ ನಿವಹಃ ಸಂತತಮಸ್ಮಾನ್ ಪಾತು ಮುರಾರಿಃ ಸತತಗ ಸಮಜವ ಖಗಪತಿ ನಿರತಃ. ಪುತ್ತಿಗೆಯ ನರಸಿಂಹನ ಸನ್ನಿಧಾನದಲ್ಲಿ ಸಮಾಪನೆಗೊಳ್ಳುವಂತಹ ಈ ಶಿಬಿರ ಪರಶುರಾಮ ಜಯಂತಿಯಂದು ಪ್ರಾರಂಭಗೊಂಡು ನರಸಿಂಹ ಜಯಂತಿಯಂದು ಭಗವಂತನಿಗೆ ಅರ್ಪಣೆ ಆಗುವಂಥದ್ದು. ಉಡುಪಿಯ ಶ್ರೀ ಪುತ್ತಿಗೆ ಮಠದಲ್ಲಿಯೂ ನಡೀತಾ ಇದೆ. ಅದೇ ರೀತಿ ಪುತ್ತಿಗೆಯ ಹಿರಿಯಡ್ಕ ಮೂಲ ಮಠದಲ್ಲಿಯೂ ಕೂಡ ಸನ್ನಿವಾಸ ಶಿಬಿರ, ಇಲ್ಲೇ ಇದ್ದುಕೊಂಡು ನಡೆಯುವಂತಹ ಶಿಬಿರ. ಈ ಸಲದ ಶಿಬಿರವನ್ನು ಹಿರಿಯಡ್ಕ ಪುತ್ತಿಗೆಯ ಶಿಬಿರದಲ್ಲಿ ಇಲ್ಲೇ ಇದ್ದುಕೊಂಡು ಅವರ ಕುಟುಂಬದವರು ಬರಬೇಕು ಅಂತ ಹೇಳುವಂಥ ಅಪೇಕ್ಷೆ ಶ್ರೀಪಾದರದ್ದಾಗಿತ್ತು. ಅದರಲ್ಲಿ ಒಂದೆರಡು ಜನ ಏನೋ ಬಂದಿದ್ದಾರೆ ಅಂತ ಇಲ್ಲೇ ಇದ್ದುಕೊಂಡು ತಮ್ಮ ಮಕ್ಕಳೊಂದಿಗೆ ದೊಡ್ಡವರಿಗೂ ಕೂಡ ಧಾರ್ಮಿಕ ಶಿಕ್ಷಣ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀಪಾದರು ಈ ಶಿಬಿರವನ್ನು ಆಯೋಜಿಸಿದ್ರು. ಈ ಎರಡೂ ಶಿಬಿರಾರ್ಥಿಗಳು ಇಲ್ಲಿ ಸೇರಿದ್ದಾರೆ. ಅವರನ್ನು ಪ್ರಥಮವಾಗಿ ಪುತ್ತಿಗೆ ಕಿರಿಯ ಶ್ರೀಪಾದರು ಅನುಗ್ರಹ ಸಂದೇಶದೊಂದಿಗೆ ಹರಸಬೇಕಾಗಿ ಕೇಳಿಕೊಡ್ತೇನೆ. ಅದರ್ಶಯತ್ತಾಲಗತಿ ಕಪರ್ದೀನನರ್ತಗೋಪಾಲಕ ಬಾಲಮೌಳಿ ಪಾಪಾವಲಿ ಪಾಟನಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತಜಾನುಜಂಗ ಗೋಪಾಲಬಾಲಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ.
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನರಸಿಂಹ ಜಯಂತಿಯ ಈ ಪರ್ವಕಾಲದಲ್ಲಿ ಪುತ್ತಿಗೆಯ ಸುವರ್ಣ ನದಿ ತೀರದ ನರಸಿಂಹ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದು ಪರಶುರಾಮ ಜಯಂತಿಯ ದಿವಸ ಶುರುವಾದಂತಹ ಶಿಬಿರ ಪುತ್ತಿಗೆಯಲ್ಲಿ, ಉಡುಪಿಯ ಪುತ್ತಿಗೆಯಲ್ಲಿ ಮತ್ತು ಇಲ್ಲಿ ಪುತ್ತಿಗೆಯ ನರಸಿಂಹನ ಸನ್ನಿಧಾನದಲ್ಲಿಯೂ ಕೂಡ ಸನ್ನಿವಾಸ ಶಿಬಿರ ಏರ್ಪಡಿಸಿದ್ದು, ಅದರ ಸಮಾರೋಪವನ್ನು ಎಲ್ಲಿಯೇ ಶಿಬಿರ ಆದರೂ ಕೂಡ, ಹಿಂದೆ ಒಮ್ಮೆ ಪಾಡಿಗಾರಲ್ಲೂ ಶಿಬಿರ ಆಗಿತ್ತು, ಗೀತಾಮಂದಿರದಲ್ಲಿಯೂ ಕೂಡ ಶಿಬಿರ ಆಗಿತ್ತು. ನರಸಿಂಹನ ಸನ್ನಿಧಾನದಲ್ಲಿ ಅದನ್ನು ಅರ್ಪಿಸುವುದು ಅಂತ ಹೇಳಿ ಹಿಂದಿನಿಂದಲೂ ಗುರುಗಳು ಸಂಕಲ್ಪಿಸಿದಂತಹ ಒಂದು ವಿಚಾರ ಆದದ್ದರಿಂದ ನರಸಿಂಹನ ಸನ್ನಿಧಾನಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನರಸಿಂಹ ವಿಶೇಷವಾಗಿ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದಂತಹ ರೂಪ ಅಂತ ಹೇಳುವಂಥದ್ದು ಪ್ರಸಿದ್ಧ. ಎರಡು ಕಾರಣ: ಶಿಬಿರದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಇರುವುದರಿಂದ ನರಸಿಂಹದೇವರಿಗೆ ಮಕ್ಕಳು ಇಷ್ಟ ಆದದ್ದರಿಂದ ಇಲ್ಲಿ ಮಕ್ಕಳು ಒಂದು 10 ದಿವಸಗಳ ಕಾಲ ಅವರು ಕಲಿತಂತಹ ವಿಚಾರವನ್ನು ನರಸಿಂಹನ ಸನ್ನಿಧಾನದಲ್ಲಿ ಅದನ್ನು ಅವನಿಗೆ ದೇವರಿಗೆ ಅರ್ಪಿಸುವಂಥದ್ದು ಅಂತ ಹೇಳಿ ನರಸಿಂಹನ ಒಂದು ಅನುಗ್ರಹಕ್ಕಾಗಿ, ಆ ರೀತಿ ಅವನ ಅನುಗ್ರಹದಿಂದ ಮುಂದೆ ನಮಗೆ ಉತ್ತರೋತ್ತರ ಅಭಿವೃದ್ಧಿ ಶ್ರೇಯಸ್ಸು ದೊರಕ್ತದೆ ಅಂತ ಹೇಳಿ ಒಂದು ವಿಚಾರವಾದರೆ, ನರಸಿಂಹನ ಸನ್ನಿಧಾನದಲ್ಲಿ ಯಾಕೆ ನಾವು ಅರ್ಪಿಸಬೇಕು ಇದನ್ನು ಅಂತ ಹೇಳಿದರೆ ಮತ್ತೊಂದು ನಾವು ವಿಚಾರವನ್ನು ಮಾಡೋದು ಅಂಥೇಳಿ. ಆದರೆ ಪ್ರಹ್ಲಾದನಿಗೂ ಕೂಡ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇದ್ದು ನಮ್ಮ ಸುತ್ತಮುತ್ತಲಿನ ಜನರು ಅಧ್ಯಾತ್ಮದಿಂದ ದೂರ ಹೋಗ್ತಾ ಇದ್ದಾರೆ, ಆದರೂ ಕೂಡ ನಾವು ಪ್ರಯತ್ನಪಟ್ಟು ಅಧ್ಯಾತ್ಮ ಚಿಂತನೆಯನ್ನು ನಡೆಸಬೇಕು, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು, ಒಂದಷ್ಟು ದೇವರ ವಿಚಾರವನ್ನು ತಿಳಿದುಕೊಂಡು ನಾವು ದೇವರಲ್ಲಿ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಸಂಪಾದಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಶಿಬಿರಾರ್ಥಿಗಳಾಗಿ ನಾವು ಬಂದಿದ್ದೇವೆ. ನಮ್ಮನ್ನು ತಂದೆ ತಾಯಿಗಳು ಕಳಿಸಿದ್ದಾರೆ. ಪ್ರಹ್ಲಾದನಿಗೂ ಕೂಡ ಒಂದು ರೀತಿಯಾಗಿ ಅದೇ ರೀತಿಯಾದಂತಹ ಒಂದು ವಾತಾವರಣ ಇತ್ತು. ತಂದೆ ದೇವರ ಅತ್ಯಂತ ಕಡು ವಿರೋಧಿ, ಅವನು ದೇವರ ಬಗ್ಗೆ ಚಿಂತನೆ ನಡೆಸಲಿಕ್ಕೆ ಅವನು ಬಿಡ್ತಾವೇ ಇರಲಿಲ್ಲ. ಅದನ್ನು ಮೀರಿ ಪ್ರಹ್ಲಾದ ದೇವರಲ್ಲಿ ಭಕ್ತಿಯನ್ನು ಮಾಡಿದಂತಹ ವಿಚಾರ, ತನ್ನ ಸಹಪಾಠಿಗಳಿಗೂ ಕೂಡ ದೇವರ ಚಿಂತನೆಯನ್ನು ಅವನು ಮಾಡಿಕೊಟ್ಟಂತಹ ಬಗೆ ಇದು ನಮಗೆ ಸ್ಫೂರ್ತಿಯಾಗಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಲೋಕದಲ್ಲಿ ದೇವರ ವಿರುದ್ಧವಾಗಿ ಅಥವಾ ದೇವರ ಚಿಂತನೆಯನ್ನು ಮಾಡಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ನಮ್ಮ ಒಂದು ವಾತಾವರಣ ಏನು ಉಂಟು, ಅದನ್ನು ಮೀರಿ ನಾವು ಪ್ರಹ್ಲಾದನಂತೆ ಅದನ್ನೆಲ್ಲವನ್ನೂ ಕೂಡ ಮೀರಿ ದೇವರಲ್ಲಿ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳುವಂತಹ ಸಂದೇಶವನ್ನು ಕೂಡ ಈ ಒಂದು ನರಸಿಂಹನ ಸನ್ನಿಧಾನದಲ್ಲಿ ನಾವು ಏನು ಕಲಿತಂತಹ ಒಂದಷ್ಟು ದಿನಗಳ ಕಾಲ ಕಲಿತಂತಹ ವಿಚಾರವನ್ನು ಅವನಿಗೆ ಸಮರ್ಪಣೆ ಮಾಡುವಂಥದ್ದು ಅತ್ಯಂತ ಸೂಕ್ತ ಅಂತ ಹೇಳಿ ನಾವು ಭಾವಿಸ್ತೇವೆ. ಯಾಕೆಂದರೆ ಪ್ರಹ್ಲಾದನಿಗೂ ಕೂಡ ಆ ನರಸಿಂಹದೇವರ ಅನುಗ್ರಹದಿಂದಲೇ ಅವನು ದೇವರಲ್ಲಿ ಭಕ್ತಿಯನ್ನು ಮಾಡಿ ತಂದೆಯ ವಿರೋಧದ ನಡುವೆಯೂ ಕೂಡ ಅದನ್ನೆಲ್ಲವನ್ನೂ ಕೂಡ ಮೀರಿ ತಂದೆಗೆ ಎದುರು ನಿಂತು ನಾನು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತೇನೆ ಅಂತ ಹೇಳುವಂತಹ ಬಗೆಯನ್ನು ನಮ್ಮೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾನೆ. ವಾತಾವರಣ ಎಷ್ಟು ಕೆಟ್ಟದಾಗಿದ್ದರೂ ದೇವರ ವಿರುದ್ಧವಾಗಿ ನಾವು ವಿರುದ್ಧವಾದ ಚಿಂತನೆಯನ್ನು ನಾವು ನಡೆಸಬಾರ್ದು ಅಂತ ಹೇಳುವಂಥದ್ದನ್ನು ಪ್ರಹ್ಲಾದ ನಮಗೆ ತಿಳಿಸಿಕೊಡ್ತಾನೆ. ಆ ಆದರ್ಶವನ್ನು ನಾವು ಕೂಡ ಪಾಲಿಸಬೇಕು. ಲೋಕದಲ್ಲಿ ಅನೇಕರು ದೇವಸ್ಥಾನಕ್ಕೆ ಹೋಗುವುದಿರಬಹುದು ಅಥವಾ ದೇವರ ಚಿಂತನೆಯನ್ನು ಮಾಡುವುದಿರುವುದು, ಅದು ವ್ಯರ್ಥ ಅಂತ ಹೇಳುವಂತಹ ಚಿಂತನೆಯನ್ನು ನಮ್ಮ ತಲೆಗೆ ತುಂಬಿಸ್ತಾರೆ. ಆದರೆ ದೇವರ ಚಿಂತನೆ ನಡೆಸದಂತಹ ಕ್ಷಣ, ಆ ಒಂದೊಂದು ಕ್ಷಣವೂ ಕೂಡ ವ್ಯರ್ಥ ಅಂತ ಹೇಳಿ ಶಾಸ್ತ್ರಗಳು ಸ್ಪಷ್ಟವಾಗಿ
ತಿಳಿಸ್ತವೆ. ನಾವು ಈ ಭೂಮಿಗೆ ಬಂದಿದ್ದೇವೆ ಅಂತ ಹೇಳಿದರೆ ದೇವರ ಕುರಿತಾದಂತಹ ಜ್ಞಾನವನ್ನು ಸಂಪಾದಿಸಿ ನಾವು ಮೋಕ್ಷವನ್ನು ಪಡಿಬೇಕು ಅಂತೇಳಿ, ಅಂದರೆ ಗೋಲ್ ಸೆಟ್ಟಿಂಗ್ ಅಂತ ಹೇಳಿ ಮಾಡುವಾಗ ಅದು ಯಾವತ್ತೂ ಕೂಡ ದೊಡ್ಡದಾದಂತಹ ಗುರಿಯಾಗಿರಬೇಕು, ಅದು ಸರಿಯಾದ ಗುರಿಯಾಗಿರಬೇಕು. ಆ ರೀತಿಯಾಗಿ ಗುರಿಯು ಸರಿಯಾಗಿದ್ದಾಗ ಅದಕ್ಕೆ ಮಾಡುವಂತಹ ಪ್ರಯತ್ನಗಳು ಕೂಡ ಸರಿಯಾಗಿರಬೇಕು. ದೇವರ ಅನುಗ್ರಹದಿಂದ ಅದನ್ನು ನಾವು ಮಾಡಿದಾಗ ಅದರ ಫಲ ದೊರಕುತ್ತದೆ. ಆದ್ದರಿಂದ ದೇವರು ನಮ್ಮನ್ನು ಭೂಮಿಗೆ ಕಳಿಸಿದ್ದೇ ದೇವರ ಬಗೆಗೆ ಚಿಂತನೆಯನ್ನು ನಡೆಸಿ ಅವನನ್ನು ಒಂದಷ್ಟು ಅರ್ಥ ಮಾಡಿಕೊಂಡು ಅವನ ಅನುಗ್ರಹದಿಂದ ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿ, ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ ಅವನ ಅನುಗ್ರಹದೊಂದಿಗೆ ಲೌಕಿಕವಾದಂತಹ ಬೇಕಾದಷ್ಟು ಸಾಧನೆಗಳನ್ನು ನಾವು ಮಾಡಿಯೇ ಮಾಡ್ತೇವೆ. ನಾವು ಯಾವುದಾದ್ರೂ ಒಂದು ನಿಮಿತ್ತ, ಅಂದರೆ ಬೆಳೆಯನ್ನು ಬೆಳೆಯುವಾಗ ಬೆಳೆ ನಮ್ಮ ಉದ್ದೇಶ ಆಗಿದ್ದರೂ ಕೂಡ ಅದರೊಂದಿಗೆ ಬೇಕಾದಷ್ಟು ಕೀಳುಗಳು, ಅದರ ಇದಿರಬಹುದು, ಪಜಿರಿರ್ಬೋದು, ಮೊದಲಾದವುಗಳೆಲ್ಲವೂ ಕೂಡ ಬಂದೇ ಬರ್ತದೆ. ಅದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ, ಅದಕ್ಕೆ ಆರೈಕೆಯನ್ನು ಮಾಡಬೇಕಾಗಿಲ್ಲ. ಆದ್ದರಿಂದ ದೇವರ ಕುರಿತಾದಂತಹ ಚಿಂತನೆಗೆ ನಮ್ಮ ಮನಸ್ಸನ್ನು ನಾವು ನೆಟ್ಟರೆ ಅದರೊಂದಿಗೆ ಲೌಕಿಕವಾದಂತಹ ಯಶಸ್ಸು ದೊರಕುತ್ತದೆ. ದೇವರ ಅನುಗ್ರಹದಿಂದ ಶ್ರೇಯಸ್ಸನ್ನು ನಾವು ಪಡೆದಾಗ ಪ್ರೇಯಸ್ಸು ಅಂತ ಹೇಳುವಂಥದ್ದು ಅದು ಅವನ ಅನುಗ್ರಹದಿಂದ ಅದು ಅತ್ಯಂತ ಸುಲಭವಾಗಿ ದೊರಕ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನಪೂರ್ವಕವಾಗಿ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ. ಒಂದಷ್ಟು ದಿನಗಳ ಕಾಲ ಅನೇಕ ಜಪ ಸಂಧ್ಯಾವಂದನೆ, ಪೂಜೆ, ಸ್ತೋತ್ರಗಳು, ಸೂಕ್ತಗಳು ಮತ್ತು ಅನೇಕ ಧಾರ್ಮಿಕವಾದಂತಹ ವಿಚಾರಗಳಿರಬಹುದು, ಹೂ ಕಟ್ಟುವಂಥದ್ದು, ಬತ್ತಿ ಮೊದಲಾದ ದೇವರ ಸೇವೆಗೆ ಪೂರಕವಾದಂತಹ ಕರ್ಮಗಳ ವಿಚಾರವನ್ನು ಕೂಡ ನಾವು ಅದರ ಚಿಂತನೆಯನ್ನು, ಅದರ ಅಭ್ಯಾಸವನ್ನು ಮಾಡಿದ್ದೇವೆ. ಆ ಎಲ್ಲ ಅಭ್ಯಾಸಗಳು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ಅದು ಅಳವಡಿಕೆ ಆಗಬೇಕು. ಅಳವಡಿಕೆ ಆದಾಗ ನಾವು ಮಾಡಿದಂತಹ ಪ್ರಯತ್ನ ಅದು ದೇವರ ಚಿತ್ತಕ್ಕೆ ಬಂದು ಅವನ ಅನುಗ್ರಹವನ್ನು ಸಂಪಾದಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಹೇಳ್ತಾ, ಏನು ರಜಾ ದಿನಗಳಲ್ಲಿ ಶಿಬಿರ ನಡೆದಿದೆ, ಇನ್ನೊಂದಷ್ಟು 1 ತಿಂಗಳುಗಳ ಕಾಲ ರಜಾ ಅವಧಿ ಇದ್ದು ಅದರ ಏನು ನಾವು ಓದಿದ್ದೇವೆ ಅದರ ದಾರ್ಢ್ಯವನ್ನು ನಾವು ಸಂಪಾದಿಸಿ ಮುಂದೆ ಶಾಲೆಗಳು ಶುರುವಾದಾಗಲೂ ಕೂಡ ಮಾಡಲೇಬೇಕಾದಂತಹ ಏನು ಸ್ವಧರ್ಮಾಚರಣೆ ಉಂಟು ಅಥವಾ ದೇವರ ಸೇವೆಗಳು ಉಂಟು ಅದನ್ನೆಲ್ಲವನ್ನು ಕೂಡ ನೀವು ಮಾಡುವಂತಾಗಲಿ. ಆ ಭಗವಂತ ನಿಮ್ಮಿಂದ ನೀವು ಓದಿದಂತಹ ಕಲಿತಂತಹ ಎಲ್ಲ ವಿದ್ಯೆಗಳನ್ನು ಕೂಡ ಜೀವನ ಪರ್ಯಂತ ಸ್ವೀಕರಿಸುವಂತೆ ಆಗಲಿ. ಆ ಪ್ರಯತ್ನವನ್ನು, ಆ ಪ್ರೇರಣೆಯನ್ನು, ಆ ಬುದ್ಧಿಯನ್ನು ಭಗವಂತ ಕೊಟ್ಟು ಅವನ ಸೇವೆಯನ್ನು ನಿಮ್ಮಿಂದ ಮಾಡಿಸಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ವಿಠ್ಠಲ ದೇವರು, ನರಸಿಂಹದೇವರು ಮತ್ತು ಕೃಷ್ಣ ಮುಖ್ಯಪ್ರಾಣ ದೇವರ ವಿಶೇಷವಾದಂತಹ ಅನುಗ್ರಹ ಆಗಲಿ. ಮಧ್ವಗುರುಗಳ ವಿಶೇಷವಾದಂತಹ ಅನುಗ್ರಹದಿಂದ ವಿಷ್ಣು ಸರ್ವೋತ್ತಮತ್ವ ಜ್ಞಾನದ ಸಂಪಾದನೆ ನಿಮ್ಮೆಲ್ಲರಿಗೂ ಕೂಡ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾರ್ಪಣಮಸ್ತು. ಕಿರಿಯ ಶ್ರೀಪಾದರು ಯಾವಾಗಲೂ ಮಕ್ಕಳೊಟ್ಟಿಗೆ ಪುತ್ತಿಗೆ ವಿದ್ಯಾಪೀಠದಲ್ಲಿ ಹೆಚ್ಚಾಗಿ ಈಗ ಅವರು ಅಧ್ಯಯನ ಮಾಡ್ತಾ ಇರುವ ಕಾರಣದಿಂದ ಇರುವವರು. ಅವರಿಗೆ ಮಕ್ಕಳ ನಾಡಿಮಿಡಿತ ಸಹಜವಾಗಿಯೇ ರೂಢಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಮಕ್ಕಳಿಗೆ ಏನು ಮಾಡಿದರೆ ಒಳ್ಳೆಯದು ಅಂತೇಳಿ ದೊಡ್ಡವರಾಗಿ ತಿಳಿಯುವುದು ಅವರದ್ದೊಂದು ಧಾಟಿ. ಆದರೆ ಮಕ್ಕಳ ಯೋಚನೆ ಮಾಡಿ ಅವರು ಗಮನ ಕೊಡುವವರು. ಅನೇಕ ದಿನದಿಂದ ಉಡುಪಿಯ ಶಿಬಿರ ಆಗ್ಬೋದು, ಇಲ್ಲಿಯ ಶಿಬಿರ ಆಗ್ಬೋದು, ಪ್ರತಿನಿತ್ಯ ವಿಚಾರಣೆ ಇತ್ಯಾದಿಗಳನ್ನೆಲ್ಲ ಅವರು ಸದಾ ಮಾಡ್ತಾಯಿದ್ರು. ಹೀಗೆ ಅವರ ಅನುಗ್ರಹ ನಮಗೆ ಬೇಕು ಅಂತ ಹೇಳ್ತಾ ಒಂದು ಚಿಕ್ಕ ಪ್ರಕಟಣೆ ಇದೆ. ಎಲ್ಲರೂ ಹೆಸರನ್ನು ಕೊಡಿ, ಉಡುಪಿಯ ಗೀತಾ ಮಂದಿರದಲ್ಲಿ ಅದರ ಹೆಸರನ್ನು ನೋಂದಾಯಿಸಿಕೊಳ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯೂ ಕೂಡ 8 ರಿಂದ 17 ವರ್ಷದ ಮಕ್ಕಳಿಗೆ ಇಲ್ಲಿ ಅವಕಾಶ ಇದೆ, 12 ವರ್ಷದ ಮಕ್ಕಳಿಗೆ ಇಲ್ಲಿ ಅವಕಾಶ ಇದೆ. ಹೆಚ್ಚಿನ ವಿಚಾರವನ್ನು ಆಫೀಸಿನಲ್ಲಿ ಮಾತನಾಡುವ ಅಂತ ಹೇಳ್ತಾ, ಇದನ್ನು ಒಂದು ಕಡೆ ವರ್ಜನೆ ಮಾಡ್ತಾ ಇದ್ದೇವೆ ನಾವು, ಇನ್ನೊಂದು ಕಡೆ ಅದೇ ಮೊಬೈಲನ್ನು ಒಳ್ಳೆ ರೀತಿ ಉಪಯೋಗ ಮಾಡೋದು ಹೇಗೆ ಅಂಥೇಳಿ ನಮ್ಮ ಪುಸ್ತಕ ತಗೊಂಡು ಅರ್ಥವನ್ನು ಓದಿ ಬರಿಬೋದು. ಆದರೆ ಅಲ್ಲಿಯೇ ಒಂದು ನೋಡಿಕೊಂಡು ಬರೆಯುವ ಹಾಗೆ ಒಂದು ವೆಬ್ಸೈಟನ್ನು ಪೂಜ್ಯ ಶ್ರೀಪಾದರು ಸಾಂಕೇತಿಕವಾಗಿ ಇದೇ ಮೊಬೈಲಿನ ಒಂದು ಆ್ಯಪ್, ಆ ಆ್ಯಪನ್ನು ಒಳ್ಳೆಯ ರೀತಿಯಲ್ಲಿ ಬಳಸುವ ಹಿನ್ನೆಲೆಯಲ್ಲಿ
ಮೊಬೈಲಿನ ಎರಡು ಮುಖಗಳು ಇಲ್ಲಿ ಅನಾವರಣಗೊಳ್ತಾ ಇದೆ. ಪೂಜ್ಯ ಶ್ರೀಪಾದರು ಸಾಂಕೇತಿಕವಾಗಿ ಬಿಡುಗಡೆಯನ್ನುಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಮೊಬೈಲ್ ವರ್ಜನ ಶಿಬಿರದ ಸಂದೇಶ ಏನು ಅಂತ ಹೇಳಿದರೆ, ಕೆಟ್ಟ ರೀತಿಯಲ್ಲಿ ಕೆಟ್ಟ ಜನರು ಅಥವಾ ಯಾರಿಗೆ ಮೊಬೈಲ್ ಬೇಡವೋ ಅವರು ಮೊಬೈಲ್ ಬಳಸಬಾರ್ದು ಅಂತ ಅಷ್ಟೇ ಸಂದೇಶ. ಮತ್ತು ಅದು ಚಟವಾಗಬಾರ್ದು ಅನ್ನೋದು ಮತ್ತೊಂದು ಸಂದೇಶ. ಒಳ್ಳೆಯ ರೀತಿಯ ಉಪಯೋಗಗಳನ್ನು ಎಲ್ಲರೂ ಪಡೆದುಕೊಳ್ಳಲಿಕ್ಕೆ ಅನುಕೂಲ ಇದೆ ಅನ್ನುವುದು ಮತ್ತೊಂದು ಸಂದೇಶ. ಹೀಗೆ ಈ ಎರಡು ವಿಚಾರಗಳನ್ನು ಹೇಳ್ತಾ ಪೂಜ್ಯ ಶ್ರೀಪಾದರು ಮೊಬೈಲನ್ನು, ಅದು ನಿಮಗೆ ಗೊತ್ತಾಗೋದಿಲ್ಲ, ಸ್ಟೇಜಲ್ಲಿ ನೋಡ್ಬೋದಷ್ಟೇ, ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಶ್ರೀಪಾದರ ಶಿಷ್ಯರಾದ ಅಜಯ್ ದೇವದುರ್ಗ ಅವರು ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಪೂಜ್ಯ ಶ್ರೀಪಾದರು ತೋರಿಸ್ತಾ ಇದ್ದಾರೆ ಚಪ್ಪಾಳೆಯೊಂದಿಗೆ. ಭಗವದ್ಗೀತೆಯ ಶ್ಲೋಕದ ಎಲ್ಲ ಭಾಷೆಗಳ, ಹೆಚ್ಚಾದ ಭಾಷೆಗಳ ಅನುವಾದ 30ಕ್ಕಿಂತಲೂ ಹೆಚ್ಚು ಭಾಷೆಯ ಅನುವಾದಗಳು ಅಲ್ಲಿ ಅವರು ಸಿದ್ಧಪಡಿಸಿದ್ದಾರೆ, ಆ ಆ್ಯಪ್ನಲ್ಲಿದೆ. ತಮಗೆ ಎಷ್ಟು ಭಾಷೆ ಬರ್ತದೆ ಅಷ್ಟು ಭಾಷೆಯಲ್ಲಿ ನೋಡಿಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹರಿದಾಸ ಚಂದ್ರಿಕಾ HDC ಹರಿದಾಸ ಚಂದ್ರಿಕಾ USA.org/iBooks ಇಂಟ್ರಾಕ್ಟಿವ್ ಬುಕ್ಸ್ ಅಥವಾ iBooks. ಸೊ HDC USA.org/iBooks ಇದೆ. ಪ್ಲೀಸ್ ಯೂಸ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು. ಪೂಜ್ಯ ಶ್ರೀಪಾದರು ಸ್ವಾಮಿಗಳು ಶಿಷ್ಯರು ಇದರ 1997 ಸ್ವಾಮಿಗಳು ಬಂದು ಇದನ್ನೇ ಒಂದೇ ಒಂದು ಚಾಪ್ಟರು ಕ್ಯಾಲಿಫೋರ್ನಿಯಲ್ಲಿ ರಿಲೀಸ್ ಮಾಡಿದರು. ಆ್ಯಕ್ಚುಲ ಥ್ರೂ ಅಜಯ್ ಅವರು ಒಂದೇ ಒಂದು ಚಾಪ್ಟರ್ ಮಾಡಿದ್ರು. ಅವಾಗ ಇಂಗ್ಲೀಷ್ಲಿ ಮಾತ್ರ ಮಾಡಿದರು. ಇವಾಗ ಅದನ್ನು 18 ಚಾಪ್ಟರ್ಸು ಎನಿ ಬುಕ್ಕು ಆ್ಯಂಡ್ 30+ ಲ್ಯಾಂಗ್ವೇಜಸ್ ಮಾಡಿ ಇಲ್ಲಿ ಸಮರ್ಪಣೆ ಮಾಡಿ ತಿರುಗಿ US ಮಾಡಬೇಕು ಅಂತ ಪೂಜ್ಯ ಶ್ರೀಪಾದರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಎಲ್ಲ ಕಾರ್ಯಕ್ರಮಗಳ ಒಟ್ಟು ಅಂತಿಮ ಸಮಾರೋಪ ಸಂದೇಶವನ್ನು ಪೂಜ್ಯ ಶ್ರೀಪಾದರು ಅನುಗ್ರಹ ನುಡಿಗಳೊಂದಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ಯಾರ ಜಯಂತಿ? ನರಸಿಂಹದೇವರ ಅಡ್ರೆಸ್ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ? ನರಸಿಂಹದೇವರ ಅಡ್ರೆಸ್ಸು ನಿಮಗೆ ಯಾರಿಗೂ ಗೊತ್ತಿಲ್ಲ? ಕಥೆ ಯಾರಿಗೆ ಗೊತ್ತುಂಟು? ನರಸಿಂಹದೇವರ ಕಥೆ ಯಾರಿಗೆ ಗೊತ್ತು? ನೀನು ಬಾ ಹೇಳು. ನರಸಿಂಹದೇವರ ಕಥೆ ಹೇಳಬೇಕು. ಅಂತ ಒಬ್ಬ ಇದ್ದ. ಅವನು ವಿಷ್ಣುದೇವರ ದೊಡ್ಡ ಭಕ್ತ. ಅವನ ಅಪ್ಪ ಹಿರಣ್ಯಕಶ್ಯಪ, ಅವನು ರಾಕ್ಷಸ. ಅವನು ಹಿರಣ್ಯಕಶಿಪು, ಅವನೊಬ್ಬ ರಾಕ್ಷಸ. ಅವನು ತುಂಬ ಕೆಟ್ಟವನಾಗಿದ್ದ, ಎಲ್ಲ ದೇಶವನ್ನು ನಾಶ ಮಾಡ್ತಿದ್ದ. ಆದರೆ ಪ್ರಹ್ಲಾದ ಅವನ ಭಕ್ತ ಆಗಿ ಅವನನ್ನೇ ನೆನೆಸ್ಕೊಳ್ತಿದ್ದ. ಅದು ಹಿರಣ್ಯಕಶಿಪುಗೆ ತುಂಬ ಸಿಟ್ಟು ಬರ್ತಾಯಿತ್ತು. ಅದಕ್ಕೆ ಆವಾಗ ಅವರು ಕೇಳಿದರು ಎಲ್ಲೆಲ್ಲ ಇದ್ದಾರೆ ದೇವರು ಅಂತ. ಅದಕ್ಕೆ ಹಿರಣ್ಯಕಶಿಪು ಎಲ್ಲೆಲ್ಲ ತೋರಿಸಿದರು ಅಲ್ಲಿ ಎಲ್ಲರೂ ದೇವರಿದ್ದಾರೆ ಅಂತ ಹೇಳಿದ ಪ್ರಹ್ಲಾದ. ಅದಕ್ಕೆ ಒಂದು ಕಂಬವನ್ನು ಒಡೆದ. ಆಗ ಒಂದು ನರಸಿಂಹದೇವರು ಅದರಿಂದ ಹೊರಗೆ ಬಂದರು.
ಆಗ ನರಸಿಂಹದೇವರು ಬಂದು ಹಿರಣ್ಯಕಶಿಪುವನ್ನು ಸಾಯಿಸಿದರು. ನರಸಿಂಹದೇವರು ಎರಡನೇ ಸಲ ಬಂದದ್ದು ಎಲ್ಲಿ? ಪುತ್ತಿಗೆ ಮಠದಲ್ಲಿ ಎರಡನೇ ಸಲ ಕಂಬದಿಂದ ಬಂದಿದ್ದಾನೆ. ಇಲ್ಲಿ ಪ್ರಹ್ಲಾದ ಎಲ್ಲಿದ್ದಾನೆ? ಇಲ್ಲಿ ಪ್ರಹ್ಲಾದ ಎಲ್ಲಿದ್ದಾನೆ? ಇಲ್ಲಿ ಪ್ರಹ್ಲಾದ ಎಲ್ಲಿದ್ದಾನೆ? ಎಲ್ಲ ವಿದ್ಯಾರ್ಥಿಗಳೆಲ್ಲ ಪ್ರಹ್ಲಾದರು. ನಿಮಗೋಸ್ಕರ ನರಸಿಂಹದೇವರು ಇಲ್ಲಿ ಬಂದಿದ್ದಾರೆ. ಕಂಬದಿಂದ ಎರಡನೇ ಸಲ ಜಂಪ್ ಮಾಡಿದ್ದು. ಫಸ್ಟ್ ಟೈಮ್ ಜಂಪ್ ಮಾಡಿದ್ದು ಅಲ್ಲಿ, ಎರಡನೇ ಸಲ ಜಂಪ್ ಮಾಡಿದ್ದು ಪುತ್ತಿಗೆ ಮಠದಲ್ಲಿ. ಯಾಕೆ? ಪ್ರಹ್ಲಾದರೆಲ್ಲ ಇದ್ದಾರೆ ಅಂತ. ಕೂತ್ಕೋ. ಆದ್ದರಿಂದ ನೀವೆಲ್ಲ ಯಾರು? ಪ್ರಹ್ಲಾದರು. ಪ್ರಹ್ಲಾದ ಏನು ಮಾಡಿದ ಅದನ್ನು ನೀವು ಮಾಡಬೇಕು. ಪ್ರಹ್ಲಾದ ಏನು ಮಾಡಿದ? ದೇವರ ಭಕ್ತಿ ಮಾಡಿದ. ನೀವು ಕೂಡ ದೇವರ ಭಕ್ತಿ ಮಾಡಿದರೆ ನರಸಿಂಹದೇವರು ನಿಮಗೂ ಕೂಡ ಒಲಿಯುತ್ತಾರೆ. ನರಸಿಂಹದೇವರು ಎಷ್ಟು ಜನರಿಗೆ ಇಷ್ಟ? ರಾಮದೇವರು ಎಷ್ಟು ಜನರಿಗೆ ಇಷ್ಟ? ಕೃಷ್ಣದೇವರು. ಆದ್ದರಿಂದ ನರಸಿಂಹದೇವರು ಇಷ್ಟ ಆಗಬೇಕಾದ್ರೆ ನೀವೇನು ಮಾಡಬೇಕು? ಭಕ್ತಿ ಮಾಡಬೇಕು. ನಿನಗೆ ಯಾವ ದೇವರು ಇಷ್ಟ? ನಿನಗೆ ಯಾವ ದೇವರು ಇಷ್ಟ? ಪ್ರಹ್ಲಾದನ ಹಾಗೆ ನಾವು ಭಕ್ತಿ ಮಾಡಿದರೆ ನರಸಿಂಹದೇವರು ಒಲಿತಾರೆ. ಅದಕ್ಕೋಸ್ಕರ ನಾವು ಪುತ್ತಿಗೆಯಲ್ಲಿ ಮಕ್ಕಳ ಶಿಬಿರ ಇಟ್ಟದ್ದು. ಯಾಕೆ? ನೀವೆಲ್ಲ ಪ್ರಹ್ಲಾದರಾಗಿ ನರಸಿಂಹದೇವರು ನಿಮಗೆ ಅನುಗ್ರಹ ಮಾಡ್ತಾರೆ. ಪುತ್ತಿಗೆಯಲ್ಲಿ ಶಿಬಿರ ಯಾರಿಗೆ ಇಷ್ಟ ಆಯಿತು? ನಿಮಗೆ ಏನೇನು ಇಷ್ಟ ಆಯಿತು? ನೀನು ಬಂದು ಹೇಳು. ಏನು ಇಷ್ಟ ಆಯಿತು ಹೇಳಬೇಕು. ಯಾರು? ನೀನು ಬಂದು ಹೇಳು. ಗಾಯತ್ರಿ ಅಷ್ಟಾಕ್ಷರ ಪಂಚಾಕ್ಷರ 10. ಎಲ್ಲವೂ ಇಷ್ಟ ಆಯಿತು. ಹಾಡು, ಶ್ಲೋಕ, ಊಟವೂ ಇಷ್ಟ ಆಯಿತು. ಎಲ್ಲ ಎಲ್ಲ. ಹೂ ಕಟ್ಟುವುದೆಲ್ಲ ಕಲ್ತಿಯಾ? ಹೂ ಕಟ್ಟುವುದು ಕಲ್ತಿಯಾ? ರಂಗೋಲಿ ಕಲ್ತಿಯಾ? ಹಾಂ. ಆಮೇಲೆ ಇನ್ನು ಬರುವ ವರ್ಷ ಬರ್ತೀಯಾ? ಬರುವ ವರ್ಷ ಇನ್ನು ಯಾರಿಗೆ? ನೀನು ಯಾರು ಹೇಳಿದ್ದು? ಬಾ. ಹೇಳು ಹೇಳು ಹೇಳು, ಮೈಕಲ್ಲೇ ಹೇಳ್ಬೇಕು. ನಾನು ಈಗಲೇ ದಶಾವತಾರ ಹೇಳ್ತೀನಿ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕಿ ಅವತಾರ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾವತಾರ, ನರಸಿಂಹಾವತಾರ, ವಾಮನಾವತಾರ, ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧಾವತಾರ, ಕಲ್ಕಿ ಅವತಾರ. ಈ 10 ದಿನದ ಶಿಬಿರ ಎಂಚ ಪೋನುಂತೆ ಗೊತ್ತಾತ್ರಿ. ಬೊಕ್ಸಾರ್ ಲಕತ್ ಮಂತ್ರ ಶ್ಲೋಕಂಕುಲು ಮಂತ್ರಂಕುಲು ಪೂರ ಪಂತ್ಕೊಳ್ಳಿಯರು. ಮೆದು ತಡ್ಡೆ ಬರೆಪ್ಪ ಎಂಚ ಗೋಪಿಚಂದನ ಮುಟ್ಟೋನಗ ಎಂಚ ಮಂತ್ರ ಪನೋಡು, ಓವು ಮಂತ್ರ ಪನೋಡು, ತಡ್ಡೆ ಬರನಗಲ ಓವು ಶ್ಲೋಕಂಕುಲು ಪನೋಡು. ತಡ್ಯ ಬರೆಯುವಾಗಲೂ ಯಾವ ಶ್ಲೋಕ ಹೇಳಬೇಕು ಎಲ್ಲ ಸಹ ಹೇಳಿಕೊಟ್ಟಿದ್ದಾರೆ.
ಮತ್ತು ಹೂ ಕಟ್ಟುವುದು, ರಂಗೋಲಿ ಹಾಕುವುದು, ಮತ್ತು ಎಲ್ಲ ಹೇಳಿಕೊಟ್ಟಿದ್ದಾರೆ. ತುಂಬ ಒಳ್ಳೆಯದಾಯಿತು. ಕೊನೆಯ ವರ್ಷದ ಪುತ್ತಿಗೆ ಮಠದ ಶಿಬಿರ. ನಾನು ಪ್ರತಿ ವರ್ಷ ಶಿಬಿರಕ್ಕೆ ಬಂದಾಗ ಖುಷಿಯಿಂದ ಬರ್ತೀನಿ. ಇಲ್ಲಿ ಬೆಳಿಗ್ಗೆ ಎದ್ದು ಮಂಗಳಾಷ್ಟಕ ಹೇಳ್ತಾರೆ, ಮತ್ತು ಪಂಚಾಂಗ ಓದ್ತಾರೆ, ಮತ್ತು ಸ್ನಾನ ಆದಮೇಲೆ ಜಪ ಹೇಳಿಕೊಡ್ತಾರೆ. ಮತ್ತು ನಮಗೆ ಓದಲಿಕ್ಕೆ ಬೆಳಿಗ್ಗೆ 1 ಗಂಟೆ ಓದಲಿಕ್ಕೆ ಇರ್ತದೆ. ಮತ್ತು ಇಲ್ಲಿ ತಿಂಡಿ ಎಲ್ಲ ಊಟ ಚೆನ್ನಾಗಿರ್ತದೆ. ಯಾವ ತಿಂಡಿ ಇಷ್ಟ ಆಯಿತು? ಮಸಾಲೆ ಪುರಿ. ಮಸಾಲೆ ಪುರಿ. ಮಸಾಲೆ ದೋಸೆ, ಪುರಿ, ಮಸಾಲೆ ಪುರಿ. ಹಾಂ. ನಾನು ಇಲ್ಲಿ ಬಂದು ನನಗೆ ತುಂಬ ಇಷ್ಟ ಆಯಿತು. ನಾವು ಯಾವಾಗಲೂ 5 ಗಂಟೆಗೆ ಎದ್ದು ಏಳುತ್ತೇವೆ. ಮತ್ತು ದ್ವಾದಶಿ ಆವಾಗ ಮತ್ತು ಇವತ್ತು ನಾವು 4ವರೆಗೆ ಎದ್ದು ದೇವರ ಮುಂದೆ ಕೂರಿ ಪ್ರಾರ್ಥನೆ ಮಾಡಿ ಮತ್ತು ಸ್ನಾನ ಮಾಡಿ ಜಪ ಎಲ್ಲ ಮುಗಿಸಿ ಹೂ ಕೊಯ್ಯುತ್ತೇವೆ ದೇವರಿಗೆ. ಮತ್ತು ಇಲ್ಲಿ ಬೆಳಗ್ಗೆ 8 ಗಂಟೆಗೆ ತಿಂಡಿ ರೆಡಿಯಾಗುತ್ತದೆ. ಅದರ ಮೊದಲು ಸ್ವಾಮಿಗಳದ್ದು ಪೂಜೆ ಆಗುತ್ತದೆ. ಮತ್ತು ಆದಮೇಲೆ ನಮಗೆ ಪಾಠ ಶುರು ಆಗ್ತದೆ. ವಾಯುಸ್ತುತಿ ಇಂಥ ಅತ್ಯಂತ ವಾಯುಸ್ತುತಿ, ಪೂಜೆ, ಸೂಕ್ತಗಳು. ಮತ್ತು ನಾವು ಮಧ್ಯಾಹ್ನ ಸಂಧ್ಯಾವಂದನ ಮಾಡುತ್ತೇವೆ. ಅದರ ಮೂಲಕ ನಮಗೆ ಸ್ವಿಮ್ಮಿಂಗ್ ಕಲಿಸ್ತಾರೆ ಗೋವರ್ಧನ ಆಚಾರ್ಯರು. ಮತ್ತು ನಾವು ಮಧ್ಯಾಹ್ನ ವಂದನೆ ಮಾಡಿ ಮಧ್ಯಾಹ್ನದ ಪೂಜೆಯಾಗಿ ನಾವು ಮಧ್ಯಾಹ್ನ 2 ಗಂಟೆಯಿಂದ ನಮಗೆ ಪುನಃ ಪಾಠ ಶುರುವಾಗುತ್ತದೆ. ಮತ್ತು ಸಂಜೆ ನಾವು 4 ಗಂಟೆಗಿಂತ 5 ಗಂಟೆಗಿಂತ 6 ಗಂಟೆವರೆಗೆ ನಾವು ಆಡುತ್ತೇವೆ. ಮತ್ತು ಕ್ರಿಕೆಟ್. ಮತ್ತು ಸಂಧ್ಯಾ ವಂದನೆ ಮಾಡುತ್ತೇವೆ. ಮತ್ತು ಇಲ್ಲಿ ಓದಲಿಕ್ಕೆ ಶುರು ಮಾಡುತ್ತೇವೆ. ಮತ್ತು ನಾವು ಊಟ ಮಾಡಿ ಮಲಗುತ್ತೇವೆ. ನನಗೆ ಶಿಬಿರ ಅಂದರೆ ನಮಗೆ ತುಂಬ ಇಷ್ಟ ಆಯಿತು. ಧನ್ಯವಾದಗಳು. ಯಾರ ಬಾ. ನನಗೆ ರಂಗೋಲಿ, ಸಾಂಗ್ಸ್ ಮತ್ತು ಶ್ಲೋಕಾಸ್ ಎಲ್ಲ ಖುಷಿ ಆಯಿತು. ಎಷ್ಟು ರಂಗೋಲಿ ಬಿಡಿಸಿ? 5. ಎಷ್ಟು ಶ್ಲೋಕ? ಒಂದು ಶ್ಲೋಕ ಫೇವ್ರೆಟ್ ಶ್ಲೋಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಸಮರ್ಥ. ಇದು ನನ್ನ 3ನೇ ಬಾರಿಯ ಶಿಬಿರ. ಫಸ್ಟ್ ನಾವು ಹೇಳಿದ ನಂತರ ಹಲ್ಲುಜ್ಜಿ ಮಂಗಳಾಷ್ಟಕ ಆದ ನಂತರ ನಾವು ಸ್ನಾನಕ್ಕೆ ಹೋಗಿ ಜಪ ಮಾಡ್ತೇವೆ. ಜಪ ಮಾಡಿ ಮತ್ತೆ 1 ಗಂಟೆ ಓದಿ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಹೋಗ್ತೇವೆ. ತಿಂಡಿಗೆ ಹೋದ ನಂತರ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ನನಗೆ ಇಷ್ಟವಾದ ಕ್ಲಾಸ್ ಅಂದರೆ ಶ್ಲೋಕ ಕ್ಲಾಸ್. ಅಲ್ಲಿ ನಮ್ಮ ಗುರುಗಳು ಶ್ರೀಕೃಷ್ಣಣ್ಣ ಅವರು ತುಂಬ ಅದ್ಭುತವಾಗಿ ಪಾಠ ಮಾಡ್ತಾರೆ. ಅಂದರೆ ದಧಿವಾಮನ ಸ್ತೋತ್ರವನ್ನು ಹೇಳಿಕೊಡ್ತಾರೆ. ಅವರ ಟೀಚಿಂಗ್ ಟೈಪ್ ಒಂದು ಡಿಫ್ರೆಂಟ್. ಅವರು ಸೀರಿಯಸ್ ಇರುವುದಿಲ್ಲ. ತುಂಬ ಫ್ರೀಯಾಗಿ ನಾವು ಅವ್ರ ಹತ್ರ ಮಾತಾಡಿಕೊಂಡು ತಮಾಷೆ ಆಡಿಕೊಂಡು ಕ್ಲಾಸ್ ಮಾಡುವಾಗ ನಮ್ಮ ಪಾಠ ಮುಗ್ದದ್ದೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಕ್ಲಾಸ್ ನಮ್ಮದು ಇದು ಸೂಕ್ತ ಕ್ಲಾಸ್ ರಕ್ಷಿತಣ್ಣನದ್ದು.
ಅದು ಕೂಡ ಚೆಂದ ಇತ್ತು, ಸ್ವಲ್ಪ ಸೀರಿಯಸ್ ಆಗಿ ಪಾಠ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ನಮ್ಮದು ಇವರದ್ದು ಗೌರೀಶ್ ಅಣ್ಣನದ್ದು. ಅದು ನಮಗೆ ತುಂಬ ಭಜನೆ ಹೇಳಿಕೊಟ್ರು, ಖುಷಿ ಆಗ್ತಾಯಿತ್ತು. ಆದರೆ ಸರಿ ಹೇಳ್ತಾ ಇರಲಿಲ್ಲ. ಕೆಲವರಿಗೆ ಸಂಗೀತ ಗೊತ್ತಿಲ್ಲದ ಕಾರಣ ಅವರಿಗೆ ಶ್ರುತಿ ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ಅವರಿಗೆ ಸ್ವಲ್ಪ ಪೆಟ್ಟು ಕೊಡ್ತಾಯಿದ್ರು. ಮತ್ತು ನಾವು ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗ್ತೇವೆ. ಸ್ವಿಮ್ಮಿಂಗ್ ಅಂದರೆ ಗೊತ್ತುಂಟಲ್ಲ, ಹಾರೋದು ಬೀಳೋದು ಅದೇ ಇದ್ದದ್ದು. ಮತ್ತು ಮಾಧ್ಯಾಹ್ನಿಕ ಮಾಡಿ ನಾವು ಊಟ ಮಾಡ್ತೇವೆ. ಊಟ ಮಾಡಿದ ನಂತರ ಕತೆ ಶುರು ಆಗ್ತದೆ. ಕತೆ ಇದು ಶ್ರೀಕೃಷ್ಣ ಅಣ್ಣನದ್ದು, ಅದು ಕೂಡ ಗೊತ್ತುಂಟಲ್ಲ, ತಮಾಷೆ. ನೆಕ್ಸ್ಟ್ ನಮ್ಮ ಗೋರ್ಧಣ್ಣನದ್ದು ಗೋಪಿ ಕ್ಲಾಸ್. ಅದರಲ್ಲಿ ನಮಗೆ ಎಂಥ ಗೋಪಿ ಹಾಕೋದು ಹೇಗೆ ಮಾತ್ರ ಅಲ್ಲ ಗೊತ್ತಾಗೋದು, ಅದು ಯಾಕೆ ಹಾಕೋದು ಅದು ಕೂಡ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ಲಾಸ್ ನಮ್ಮದು ತಿನ್ನುವ ಕ್ಲಾಸ್ ಸಂಜೆದು. ಅದಾದ ನಂತರ ಕ್ರಿಕೆಟ್. ಅದು ನಮ್ಮ ಶಿವರಣ್ಣ ಎಲ್ಲ ಇದ್ದಾರಲ್ಲ, ಶಿವರಣ್ಣ ನಮ್ಮ ಟೀಮಲ್ಲಿ ಇದ್ದರೆ ಗೆಲ್ಲೋದು ಖಂಡಿತ. ಕ್ರಾಫ್ಟ್ ಕ್ಲಾಸ್ ಇತ್ತು, ಅದು ಅನಿಮಿಷ್ ಅಣ್ಣಂದು ಅಮ್ಮನದು. ಮತ್ತು ಮೊನ್ನೆದು ಬರೆಯೋ ಎಕ್ಸಾಮು ಈಸಿ ಇತ್ತು, ತುಂಬ ಎಲ್ಲರೂ ಚೆಂದ ಬರೆದಿದ್ದಾರೆ. ಹಾಗೆ ಧನ್ಯವಾದ. ಶಿಬಿರ ಇದು ಹೊಸ ರೀತಿಯ ಶಿಬಿರ. ಇಲ್ಲಿ ಬಂದರೆ ನಿಮಗೆ ಮನೆಯೆಲ್ಲ ಮರೆತು ಹೋಗ್ತದೆ ಅಲ್ವಾ? ಇಲ್ಲೇ ಇರೋಣ ಅಂತ ಅನ್ನಿಸ್ತದೆ, ಹೌದಲ್ವ? ಬಾ, ನಿನಗೇನಿಸ್ತು? ಬಾ ಹೇಳು, ಬಾ, ನಿನಗೆ ಏನಿಸ್ತು? ಪುತ್ತಿಗೆ ಏನು ಅನ್ನಿಸ್ತು? ಬಾ 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 ಬಾ. ಹಾಂ, ಆದ್ದರಿಂದ ಬಾ ಸುಮತ್ತು. ಪುಟ್ಟಿಗೆ ಒಳ್ಳೆ ಅನಿಸಿತು. ನಾನಿದು 2ನೇ ವರ್ಷ. ಮೂರನೇ ವರ್ಷ ಆಗಿದೆ ಇದೇ ಶಿಬಿರದಲ್ಲಿ. ಮೊದಲು 2 ಸಲ ನಾನು ಬೆಂಗಳೂರಲ್ಲಿ ಶಿಬಿರ ಹೋಗುತ್ತಿದ್ದೆ. ಈಗ ಅಲ್ಲಿ ಎಕ್ಸಾಮ್ ಇದ್ದ ಕಾರಣ ಆ ಡೇಟಲ್ಲಿ ಹೋಗೋಕ್ಕಾಗಿಲ್ಲ. ಅವತ್ತಿಂದ ನಾನು ಈ ಹಿರಿಯಡ್ಕ ಶಿಬಿರದಲ್ಲಿ ಬರುತ್ತಿದ್ದೇನೆ. ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸ್ವಿಮ್ಮಿಂಗ್ ಕ್ಲಾಸ್ ಹಾಗೂ ಕಥೆಯ ಕ್ಲಾಸ್. ನಮ್ಮ ಶ್ರೀಕೃಷ್ಣ ಅಣ್ಣ ಕಥೆ ಹೇಳ್ತಿದ್ದಾರೆ, ಅವರು ತುಂಬ ಚೆಂದ ಕಥೆ ಹೇಳ್ತಾರೆ. ಹಾಗೂ ಕಾರ್ತಿಕೇಯ ಅಣ್ಣ ತುಂಬ ಮಜವಾಗಿ ಅವ್ರು ಚೆಂದಾಗಿ ಪೂಜೆಯನ್ನು ಪಾಠ ಮಾಡುತ್ತಾರೆ. ಹಾಗೂ ಗೋವರ್ಧನ್ ಅಣ್ಣನು ತುಂಬ ಅದ್ಭುತವಾಗಿ ನಮ್ಮ ಗೋಪಿಯ ಕ್ಲಾಸನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನಮಗೆ ಎಲ್ಲ ತರಹದ ಧಾರ್ಮಿಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಗುರುಗಳು ನಮಗೆ ಎಲ್ಲ ತರಹದ ಧಾರ್ಮಿಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೂ ನಾವು ಗೋವರ್ಧನನ ಗೋಪಿಯ ಜೊತೆ ನಮಗೆ ಸ್ವಿಮ್ಮಿಂಗ್ ಕ್ಲಾಸನ್ನು ತೊಗೊಂಡಿದ್ದಾರೆ. ಇಲ್ಲೇ ಸುವರ್ಣ ನದಿಯಲ್ಲಿ ಎಲ್ಲರಿಗೂ ಸ್ವಿಮ್ಮಿಂಗ್ ಹೇಳಿಕೊಟ್ಟಿದ್ದಾರೆ. ಎಲ್ಲ ಗುರುಗಳಿಗೂ ಪಾಠ ಮಾಡಿದ ಗುರುಗಳಿಗೂ ಧನ್ಯವಾದಗಳು. ಇದ್ರೆ ಒಂದು ಹಾರ್ನ್ ಶಬ್ದ ಕೇಳೋದಿಲ್ಲ. ಹಾರ್ನ್ ಶಬ್ದ, ಬಸ್ಸಿನ ಶಬ್ದ, ಹಾರ್ನ್ ಶಬ್ದ ಕೇಳೋದಿಲ್ಲ. ಎರಡನೇದಾದು ಕ್ರಿಕೆಟ್ ಆಡಲಿಕ್ಕೆ ದೊಡ್ಡ ಗದ್ದೆ ಇದೆ, ಎಲ್ಲಿ ಕೂಡ ಇಷ್ಟು ದೊಡ್ಡ ಗದ್ದೆ ಇಲ್ಲ. ಮೂರನೇದಾಗಿ ವಿಶಾಲವಾಗಿದೆ, ಎಷ್ಟು ಓಡಾಡಲಿಕ್ಕೂ ಜಾಗ ಇದೆ. ನಾಲ್ಕನೇದಾಗಿ ನದಿ ಇದೆ, ಪ್ರಶಾಂತವಾಗಿದೆ. ಹಾಗಾಗಿ ಪುತ್ತಿಗೆಯಲ್ಲಿ ನಿಮಗೆ ಈ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಯಾರ್ಯಾರಿಗೆ ಅಪೇಕ್ಷೆ ಇದೆ ಇಲ್ಲಿ ನಮ್ಮ ವಿದ್ಯಾಪೀಠಕ್ಕೂ ಕೂಡ ಸೇರಲಿಕ್ಕೆ ಅವಕಾಶ ಇದೆ. ಇಲ್ಲೇ ಇದ್ದುಕೊಂಡು ಅಭ್ಯಾಸ ಮಾಡ್ಬೋದು. ನಮ್ಮದು ಒಟ್ಟಿಗೆ 5 ವಿದ್ಯಾಪೀಠ ಇದೆ. ಇಲ್ಲಿ ಒಂದು ವಿದ್ಯಾಪೀಠ ಇದೆ, ಪಾಡಿಗಾರನಲ್ಲಿ ಒಂದಿದೆ, ಅದು ಶ್ರೀಪುತ್ತಿಗೆ ಸುಗುಣ ಸ್ಕೂಲ್ ಅಂತ. ಅಲ್ಲಿ
ಶಾಲೆಯದ್ದು ಹೇಳಿಕೊಡ್ತೇವೆ ಮತ್ತು ವೇದಗಳನ್ನು ಕೂಡ ಹೇಳಿಕೊಡ್ತೇವೆ. ಬೆಂಗಳೂರಲ್ಲಿದೆ, ಮತ್ತು ಚೆನ್ನೈಯಲ್ಲಿದೆ, ಮತ್ತು ಕಲ್ಕತ್ತಾದಲ್ಲಿದೆ. ಕಲ್ಕತ್ತಾದವರು ಕೂಡ ಬಂದಿದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರಿನವರು ಬಂದಿದ್ದಾರೆ, ಕಲ್ಕತ್ತಾದವರು ಬಂದಿದ್ದಾರೆ. ನಮ್ಮದು ಚೆನ್ನೈಯವರು ಮಾತ್ರ ಬರಲಿಲ್ಲ. ಇನ್ನು ಪಾಡಿಗಾರನವರು ಕೂಡ ಬಂದಿದ್ದಾರೆ. ನಿಮಗೆ ಶಿಬಿರದ ಸಂದೇಶ ಏನಂದರೆ, ಪ್ರತಿ ವರ್ಷ ನೀವು ಶಿಬಿರಕ್ಕೆ ಬರಬೇಕು. ಎರಡನೇದಾಗಿ ನಮ್ಮ ಸ್ಕೂಲಲ್ಲೇ ಓದೋದಾದರೆ ಎರಡನ್ನೂ ಕೂಡ ಓದ್ಬೋದು. ನಿತ್ಯ ಸಂಧ್ಯಾವಂದನೆ, ವೇದ, ಸಂಸ್ಕೃತ, ಅದರ ಜೊತೆಗೆ ಸ್ಕೂಲಿದ್ದು ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು ಅದು ಎಲ್ಲ ಓದ್ಬೋದು. ಆಮೇಲೆ ನೀವು ಯಾವುದು ಬೇಕಾದರೂ ಆಗ್ಬೋದು. ನೀವು ವೈದಿಕರಾಗಿರ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು. ನಮ್ಮ ಮುಖ್ಯ ಉದ್ದೇಶ ಏನು ಹೇಳಿದರೆ, ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ನಾವೆಲ್ಲ ಬ್ರಾಹ್ಮಣರಾದವರು ಬ್ರಾಹ್ಮಣರ ಧರ್ಮವನ್ನು ಬಿಡಬಾರದು. ನಿತ್ಯ ಸಂಧ್ಯಾವಂದನೆ ಬಿಡಬಾರದು, ದೇವರ ಪೂಜೆ ಬಿಡಬಾರದು, ಮಂತ್ರ ಹೇಳುವುದನ್ನು ಬಿಡಬಾರದು. ಇದು ನಮ್ಮ ಶಿಬಿರದ ಸಂದೇಶ. ಇದನ್ನು ನೀವೆಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಭಗವದ್ಗೀತೆ ಬರೀಬೇಕು. ಒಮ್ಮೆ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. 1 ಕೋಟಿ ಜನರಿಂದ ನಾವು ಬರೆಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಅದರಲ್ಲಿ ಸೇರಬೇಕು. ಕೋಟಿ ಗೀತಾ ಲೇಖನ ಯಜ್ಞ. ಮತ್ತು ಬರುವ ವರ್ಷವೂ ಕೂಡ ಇಲ್ಲಿ ಬಂದು ಇದಕ್ಕೆ ಸೇರಬೇಕು. ಮತ್ತೊಂದು ವೈಶಿಷ್ಟ್ಯ ಹೇಳಿದ್ದೇನೆ, ಮೊಬೈಲ್ ವರ್ಜನ ಶಿಬಿರ ಅಂತ. ಎಷ್ಟು ಜನರಿಗೆ ಅಪೇಕ್ಷೆ ಇದೆ ಮೊಬೈಲ್ ವರ್ಜನ ಶಿಬಿರಕ್ಕೆ ಬರಲಿಕ್ಕೆ? ಚಿಕ್ಕವರು 3 ದಿವಸ ಮೊಬೈಲ್ ಮುಟ್ಲಿಕ್ಕಿಲ್ಲ, 4 ದಿವಸ ಆಗ್ಬೋದಾ? ಹಾಂ, ನೀವೆಲ್ಲ ಮೊಬೈಲ್ ವರ್ಜನ ಬೇಡವಾ? 4 ದಿವಸ ಮೊಬೈಲ್ ಮುಟ್ಲಿಕ್ಕೇ ಇಲ್ಲ, ಮತ್ತು ಆಟ ಆಡ್ಬೋದು. ಅದಕ್ಕೂ ಕೂಡ ನೀವು ಬರಬಹುದು. ನಿಮಗೆಲ್ಲರಿಗೂ ಕೂಡ ಯಾವಾಗಲೂ ಕೂಡ ಇಲ್ಲಿ ಸ್ವಾಗತ ಇದೆ. ನಾವು ನಮ್ಮ ವೈದಿಕ ಧರ್ಮ, ಲೌಕಿಕ ಎರಡನ್ನೂ ಕೂಡ ಓದಬೇಕು. ವರೇಣ್ಯ ಕಾನುಕರ್ತಿ ಅವರು ದೂರದ ಫ್ಲೈಟಿಗೆ ಹೋಗಬೇಕಾದ ಕಾರಣ ಆತುರದಲ್ಲಿದ್ದಾರೆ. ಅದೇ ನಮಸ್ಕಾರ ಮಾಡಬೇಕು ಗುರುಗಳಿಗೆ, ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಉಡುಪಿ ಪುತ್ತಿಗೆ ಮಠದಲ್ಲಿ ಅಷ್ಟೇ ಅಲ್ಲದೆ ಹಿರಿಯಡ್ಕ ರೀತಿಯಲ್ಲಿ ಪಾಠವನ್ನು ಹೇಳಿಕೊಟ್ಟಂಥ ಶ್ರೀಯುತ ರಕ್ಷಿತ್ ಹೊಳ್ಳ ಅವರು ಬರಬೇಕು. ರಕ್ಷಿತ್ ಹೊಳ್ಳ ಪೂಜ್ಯ ಶ್ರೀಪಾದರ ಅನುಗ್ರಹ ಪ್ರಸಾದ ಸ್ವೀಕರಿಸಬೇಕು. ರಕ್ಷಿತ್ ಹೊಳ್ಳ ಬರಬೇಕು, ಕರೆದವರು ಬರಬೇಕು. ಪ್ರಜ್ವಲ್ ಎಲ್. ರಕ್ಷಿತ್ ಉಡುಪಿಯ ಮಟ್ಟಕ್ಕೂ ಪಾಠ ಮಾಡಿದ್ದಾರೆ ಶಿಬಿರದಲ್ಲಿ. ಅದೇ ರೀತಿಯಲ್ಲಿ ಹಿರೇಡ್ಕ ಪುತ್ತಿಗೆ ಶಿಬಿರದಲ್ಲಿಯೂ ಭಾಗವಹಿಸಿದ್ದಾರೆ. ಪ್ರಜ್ವಲ್ ಎಲ್ ಅವರು ಸಂಭಾಷಣಾ ಶಿಬಿರ ಉಡುಪಿ ಪುತ್ತಿಗೆ ಮಠದಲ್ಲಿ ನಡೆದಿತ್ತು. ಎಲ್ಲ ಮಕ್ಕಳಿಗೆ ಸಂಸ್ಕೃತ ಮಾತನಾಡಿಸುವಷ್ಟು ಅವರು ಸಿದ್ಧಗೊಳಿಸಿದ್ದಾರೆ. ಶ್ರೀಮತಿ ನಳಿನಿ ಹೆಬ್ಬಾರ್ ಅವರು ಸಂಸ್ಕೃತ ನಮ್ಮ ಶ್ರೀಧರಾಚಾರ್ಯರ ಥ್ರೂ ನಮಗೆ ಪರಿಚಯ ಆದದ್ದು. ಇವರು ಬನ್ನಿ. ನಮ್ಮ ಸಂಸ್ಕೃತ ಸಂಭಾಷಣೆ ಎಲ್ಲ ಮಕ್ಕಳು ಮಾತನಾಡುವ ಹಾಗೆ 10 ದಿನದಲ್ಲಿ ಸಿದ್ಧಗೊಳಿಸಿ ಮುಂದೆ ಸಹ ಅವರು ಸಂಸ್ಕೃತವನ್ನು ಹೇಳಿಕೊಡಲಿಕ್ಕೆ ಸಿದ್ಧರಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಚೈತ್ರ ಆಚಾರ್ಯ ಬರಬೇಕು. ಚೈತ್ರ ಆಚಾರ್ಯ ಇವಳು PPCಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ನಮ್ಮ ಶಿಬಿರದ ವಿದ್ಯಾರ್ಥಿನಿಯಾಗಿ ಇದ್ದವಳು. ಈಗ ಕಳೆದ ಒಂದು 4-5 ವರ್ಷಗಳಿಂದ ಉಡುಪಿ ಶಿಬಿರವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಿಬಿರದ ವಿದ್ಯಾರ್ಥಿನಿಯಾಗಿ ಇದ್ದಂಥ ಅದಿತಿ ಆಚಾರ್ಯ ಅವರು ಬರಬೇಕು. ಉಡುಪಿ ಶಿಬಿರದಲ್ಲಿ ಈಗ ರಂಗವಲ್ಲಿ ಇತ್ಯಾದಿಗಳನ್ನೆಲ್ಲ ಅವಳು ಹೇಳಿಕೊಟ್ಟು ನಮ್ಮ ಶಿಬಿರದಲ್ಲಿ ಸಹ ಉಷಾ ಬಲ್ಲಾಳ್ ಅವರು ಬಂದಿದ್ದರೆ ಆಗಮಿಸಬೇಕು. ಡಾಕ್ಟರ್ ಉಷಾ ಬಲ್ಲಾಳ್ ಅವರು ಚಿಕ್ಕ ಮಕ್ಕಳನ್ನು ಸಂಕೀರ್ತನೆ ಇತ್ಯಾದಿಗಳನ್ನು ಕಟ್ಟು ಹಿಡಿದು ತಾಯಿಯಂತೆ ಮಕ್ಕಳನ್ನು ಮಠ ಅವರು ಆಗಮಿಸಬೇಕು. ಅವರು ಕೂಡ ಈ ಮಕ್ಕಳಿಗೆ ಸಂಕೀರ್ತನೆ, ಸ್ತೋತ್ರಗಳು ಇತ್ಯಾದಿಗಳನ್ನೆಲ್ಲ ಉಡುಪಿಯ ಶಿಬಿರದಲ್ಲಿ ಹೇಳಿಕೊಟ್ಟಿದ್ದಾರೆ. ನಮ್ಮ ಹಿರೇಡ್ಕ ವ್ಯವಸ್ಥಾಪನೆಯನ್ನು ಪುತ್ತಿಗೆ ವಿದ್ಯಾಪೀಠದ ವ್ಯವಸ್ಥಾಪನೆಯನ್ನು ನೋಡ್ತಾ ಇದ್ದಾರೆ. ಆಕಾಶ್ ಉಪಾಧ್ಯಾಯ ಅವರು ಬರಬೇಕು. ಆಕಾಶ್ ಉಪಾಧ್ಯಾಯ, ಗೋವರ್ಧನ ಭಟ್,
ಈ ಶಿಬಿರದಲ್ಲಿ ಎಲ್ಲರಿಗೆ ಈಜನ್ನು ಕಲಿಸಿ ಮಕ್ಕಳ ಬಾಯಲ್ಲಿ ಅವರ ಹೆಸರನ್ನು ಹೇಳಿಸಿದ್ದಾರೆ. ಪ್ರತಿಮಿಸಬೇಕು. ಪುತ್ತಿಗೆ ಶಿಬಿರದ ನಿರ್ವಹಣೆಯನ್ನು ನಡೆಸಿದ್ದಾರೆ. ಭೂಮಿಕಾ, ಕವಿತಾ, ಕಾರ್ತಿಕ, ಆದಿತ್ಯ ಜಪ ಕ್ಲಾಸನ್ನು ನಡೆಸಿದ್ದಾರೆ. ಅನಿಮಿಷಾ ಕ್ರಾಫ್ಟನ್ನು ಹೆಸರೆಂತ ಆದಿತ್ಯ, ಅನಿಮಿಷಾ, ಕೃಷ್ಣ, ಶಿವಪ್ರಸಾದ, ಇಲ್ಲಿಲ್ವಾ? ಹಾಂ, ಭೂಮಿಕಾ, ಒಂದು ನಿಮಿಷ, ಶ್ರೀಮತಿ ಭೂಮಿಕಾ ಆಕಾಶ, ಪ್ರತೀಕ ಬಾ, ಮತ್ತೆ ಪ್ರಜ್ವಲ್ ಕೊಡು. ಪ್ರಜ್ವಲ್ ಉಡುಪಿ ಶಿಬಿರದ ಬೇರೆ ಉಂಟಾ? ಉಡುಪಿಯ ಶಿಬಿರದಲ್ಲಿಯೂ ಕೂಡ ಪಾಠ. ಅದೇ ರೀತಿಯಲ್ಲಿ ಉಡುಪಿ ಶಿಬಿರದ ಮಕ್ಕಳ ಹೆಸರನ್ನು ಓದ್ತೇನೆ. ಎಸ್ ನೀನು ಈಚಿನ ಶಾರ್ವರಿ ಎಸ್ ರಾವ್, ಸಾಧನಾ ಎ ರಾವ್, ಸಾಧನಾ ಎ ರಾವ್, ಸಾಮ್ರಾಜ್ಞಿ ಅಂತಂತ್ರಿ, ಪೂರ್ವಿ ಉಪಾಧ್ಯಾಯ, ನಿಸರ್ಗ ಭಟ್ ಕಿವಿ ಕೊಡಿ ಇಲ್ಲಿ. ಭೂಮಿ ಹೆಗಡೆ, ಚಂದನ ಎಸ್, ಅವಳು ಗುರುಕುಳಿಗೆ, ಶೋಭಿತಾ ಭಾಗವತ್, ಶೋಭಿತಾನ, ಅನ್ನಪೂರ್ಣ ಪ್ರಸನ್ನ ಹೆಗಡೆ, ಸಮನ್ವಿತ, ಇಲ್ಲಿ ಬಂದವರು ಗುರುಗಳ ಹತ್ರ ಹೆಸರು ಹೇಳಬೇಕು, ನಿಮ್ಮ ಹೆಸರನ್ನು. ಸಮನ್ವಿತ, ಸ್ಕಂದ ಕೆ ರಾವ್, ಹೆಸರು ಹೇಳಬೇಕು, ಸ್ಕಂದ, ಅಲ್ಲಿ ಸ್ವಾಮಿಗಳು ಕೊಡೋದು. ಇಷ್ಟಾರ್ಥ ಡಿ, ಸ್ವಾಮಿಗಳು ಕೊಡುದ ಗೊತ್ತಾಗೋದಿಲ್ಲ. ಕ್ಷರ, ಶ್ರೀನಿಧಿ ಆರ್ ಕುಲಕರ್ಣಿ, ಸ್ಕಂದ ಕಿಶೋರ್ ಎಸ್, ಹಾಂ ಬಾ, ಎಸ್ ಯಾದವ್, ಶ್ರೀನಿಧಿ ಕುಲಕರ್ಣಿ, ಒಂದು ನಿಮಿಷ. ವಿಸ್ಮಯ ಐತಾಳ, ಸನ್ನಿಧಿ ಕುಲಕರ್ಣಿ, ಇಲ್ಲ ಅಂತ ಹೇಳಿದ್ರು. ಸನ್ನಿಧಿ ಕುಲಕರ್ಣಿ ಅದು 111 ಜನ ಇದ್ದಾರೆ. ಓದಿದ್ರೆ ಮೊದಲೇ ಕನ್ಫ್ಯೂಷನ್. ಪುಷ್ಪಹಾಸ ಐತಾಳ, ಡಿ ಆದಿತ್ಯ ತಂತ್ರಿ, ಅಕ್ಷಜ ಕೊಡಂಚ, ಸುಧನ್ವ ಪಿ, ಭಾರ್ಗವ ಭಟ್, ಸ್ಕಂದ ಉಡುಪ, ಸ್ಕಂದ ಉಡುಪ, ಈಶಾನ್ ವಿಧಾನ ವಿ ಭಟ್, ಸುಮಧ್ವ ಭಾಗವತ,
ಅಭಯ್ ಭಟ್ ಇಲ್ಲ. ಅರ್ಜುನ್ ಭಟ್ ಇಲ್ಲ. ಶ್ರೀಕೃಷ್ಣ ಆರ್ ಕುಲಕರ್ಣಿ. ಎನ್ ಅರ್ಜುನ್ ಐತಾಳ್. ಎನ್ ಅರ್ಜುನ್ ಐತಾಳ್. ಅನಿರುದ್ಧ ಭಟ್. ಎನ್ ಅರ್ಜುನ್ ಐತಾಳ್ ಇಲ್ಲ. ಅವ್ಯಕ್ತ ಎಸ್ ರಾವ್. ಪ್ರದ್ಯೋತ ಆರ್ ಭಟ್. ಸುವ್ರತ ಆಚಾರ್ಯ. ವೇದಾಂತ ಪೌರಾಣಿಕ. ಬೇಗ ಬರಬೇಕು. ಎನ್ ರೋಹಿತ್ ಕಾರಂತ. ವಿನಾಯಕ ಎಸ್ ರಾವ್. ಸುಮೇಧಾ ಎಸ್ ಭಟ್. ಸುಮೇಧ ಯಾರು ಬೇಗ ಬರೋಡು ಇದೆಯಾ. ಪುಷ್ಪಹಾಸ ರಾವ್. ಬಲ ಹಾಸರಾವ್. ಅನಿರುದ್ಧ ಎಸ್ ನಾಡಿಗ. ಧ್ರುವ ಉಪಾಧ್ಯಾಯ ಕೆ. ಅಶ್ವಿಕ್ ರಾವ್ ಬರಲಿಲ್ಲ. ಅಶ್ವಿಕ್ ರಾವ್ ಇಲ್ಲ. ಧ್ರುವ ಉಡುಪ ಇದ್ದಾರಾ? ಇಲ್ಲ. ವಿವಾನ್ ಪಿ ಭಟ್. ಅಥರ್ವ ಭಟ್. ಅನಿರುದ್ಧ ಗುಂಡೆ ಜೋಯ್ಸ. ಯಾರು? ಅಶಿತಾ ಅಶೋಕ್. ಅಹನ ಚಿಂತನ. ದ್ಯುತಿಶ್ರೀ ಆರ್ ಭಟ್. ಇಲ್ಲಿ ಎ ಭಟ್. ಶ್ರೀಮಾಯಿ. ಉದರ್ ಶ್ರೀಮಾಯಿ ಅಲ್ಲ, ಶ್ರೀಮಯಿ ಅಂತ. ಶ್ರೀಮಯಿ. ಅಪೂರ್ವ. ಯುಕ್ತ. ವೀಕ್ಷಿತ ಉಡುಪ. ರಾವ್. ಅಹನ ಎ ರಾವ್. ಅಥರ್ವ ಆಚಾರ್ಯ. ಜಾದವ್ ಪುದಾರ್. ರಕ್ಷಿತ. ಶ್ರೀಹಾನ್ ಬಿ ಬಲ್ಲಾಳ್. ಉದಾರ್ಪಣೋಡು ಬತ್ತಿ ಕೂಡ್ಲೆ ಅಕ್ಲೇಡ ಬಂಗಾರಣ್ಣನ ಅಲ್ಲ, ಇದು ರಾಜೇಂದ್ರನ ಮಗಳು. ಪೂರ್ವಿ ಭಟ್ ಮೈಲಾ. ಬೇಗ ಹೌದಾ? ಹೇಳಿತಾ? ಬರಲಿಲ್ಲ. ಹೆಸರು ಹೇಳ್ಬೇಕು. ಕರೆಯದವ್ರು ಬರಬೇಡಿ, ಹೆಸರು ಕರೆದವ್ರು ಮಾತ್ರ ಬನ್ನಿ. ಆಗ ಕರೆದಿದ್ದೆ. ಒಂದು ನಿಮಿಷ ನಿಲ್ಲಿ. ಹೆಸರು ಪೂರ್ವಿ ಭಟ್. ಕೂಡ್ಲೆ ಬರ್ಪ್ರಿ. ಗೊಬ್ಬೊಂದು ತಿಪ್ಪರತ. ಧೀಮಂತ ರಾವ್ ವೈಎಸ್. ಬಲ ಧೀಮಂತ ರಾವ್ ವೈಎಸ್. ಪ್ರದ್ಯುಮ್ನ ಭಟ್. ಉದಾರ್ಪಣ ನೋಡು, ಬಾಯಿ ಬಿಡು. ಶರದಿ ಯಾರುಳ್ಳೆರ. ನಿಧಿಶ್ರೀ ತಂತ್ರಿ. ಪುನೀತ್ ಕೃಷ್ಣ ತಂತ್ರಿ. ಬೇಗ ಬನ್ನಿ. ಚಿನ್ಮಯಿ ಎಚ್. ಅವ ಇತ್ತೆ ಬತ್ನ ಚಿನ್
ಚಿನ್ಮಯ್ ಎಚ್, ಧೀಮಯ್ ಎಚ್, ಧೀಮಯ್ ಎಚ್, ಅಭಿರಾಮ್, ಅಭಿರಾಮ್, ಅಭಿರಾಮ್ ಉದರ್ಕೆ ಅಭಿರಾಮ್. ಇದು ಉಡುಪಿ ಶಿಬಿರದ ಕರಿತಾ ಇದ್ದಾನೆ, ಮುಗ್ದ ಮೇಲೆ ಪುತ್ತಿಗೆ ಕರಿ. ಸುವಪ್ರದ ಇಲ್ಲ ಬರಲಿಲ್ಲ. ಅಶ್ವಿನಿ ಎಸ್ ರಾವ್, ಅಶ್ವಿನಿ ಎಸ್ ರಾವ್, ಸುವಪ್ರದಾಯ ಬರಲಿಲ್ಲ. ಅಶ್ವಿನಿ ಎಸ್ ರಾವ್ ಈ ಶಿಬಿರದಲ್ಲಿದ್ದ. ಸಿದ್ಧಾರ್ಥ, ಉದರ್ ಪಣ್ಣೆ ಪಂಡ ಬಾಯಿ ಬೊಟ್ಟು ಪ್ರಿಯತನೆ. ಸುದಕ್ಷ, ಇದ್ದಿ ಶ್ರೀಕೃಷ್ಣ, ಸೂರ್ಯಕೃಷ್ಣ, ಚಿರಂತ್ ಪುತ್ರಾಯ, ಶರಣ್ಯ ಪಿ, ಶ್ರಾವ್ಯ ಪಿ ರಾವ್, ಶರಣ್ಯ ಪಿ, ಇತ್ತೆ ಲೇಟೆಸ್ಟ್. ದಿಶಾಂತ್ ಆರೂರು, ದಿಶಾಂತ್ ಆರೂರು. ಎಂ ಭಟ್, ಓಜಸ್ ಎಂ ಭಟ್, ಓಜಸ್ ಎಂ ಭಟ್, ಪೂರ್ವಿ ಭಟ್, ಈಯತ ಭಟ್, ವೇದಾಂತ ಆಚಾರ್ಯ, ಹಿರಣ್ಮಯಿ ಹೆಬ್ಬಾರ್, ರಾವ್, ಇಂಚರ ರಾವ್, ಇಂಚರ ರಾವ್, ವೇದಾಂತ. ಯಶಿಕಾ ಎಸ್ ಆಚಾರ್ಯ, ಉಡುಪಿದು ಇತ್ತ ಬೆತ್ತು ಸುಖನ. ಹಿರೇಡ್ಕ ಶಿಬಿರ ಪ್ರಥಮ್ ಭಟ್, ಸುಮಧ್ವ, ಹಿರೇಡ್ಕ ಶಿಬಿರ ಸುಮಧ್ವ. ಯದುಕೃಷ್ಣ, ಯದುಕೃಷ್ಣ, ಶೋಭಿರಾವ್, ಅನಿರುದ್ಧರ ಆರ್, ಅನುತ್ತಮ ಹರ್ಷ, ಕೌಶಿಕ್ ರಘುರಾಮ್, ಕೌಶಿಕ್ ರಘುರಾಮ್, ಅರ್ಚಿತ್ ರಾವ್, ಅರ್ಚಿತ್ ರಾವ್, ಸಮರ್ಥ ಆರ್, ಸಮರ್ಥ ಆರ್, ಸಿದ್ಧಾಂತ, ಸಿದ್ಧಾಂತ ಅಷ್ಟೇ ಇದೆ ಹೆಸರು, ನೀನೇ ತಗೋ. ತರುಣ್ ಕೃಷ್ಣ, ತರುಣ್ ಕೃಷ್ಣ, ನೀನು ಕ್ರಾಫ್ಟ್ ಮಾಡಿದವ, ನೀನು ಕ್ರಾಫ್ಟ್ ಮಾಡಿದವ, ಮತ್ತೆ ಮತ್ತೆ ಕೊಡು ಆಯ್ತಾ. ತರುಣ್ ಕೃಷ್ಣ ಅಲ್ಲ ನೀನು. ನಾಗಭೂಷಣ, ಬೇಗ ಬರಬೇಕು. ನಾಗಭೂಷಣ, ಸಮನ್ಯು, ಮತ್ತೆ ನೋಡು. ಸಿದ್ಧಾಂತ ಪೆಜತ್ತಾಯ, ತಾಯ, ಕೃಷ್ಣಮೂರ್ತಿ ಭಟ್, ಅಭಿರಾಮ, ಗುತ್ತಿಗೆ ಶಿಬಿರ, ಸಮರ್ಥ, ಸಮರ್ಥ. ಪಾಠ ಮಾಡಿದವರು ಬನ್ನಿಯಪ್ಪ. ಪ್ರಜ್ವಲ್ ಒಳ್ಳೆ ಪ್ರತ್ಯಕ್ಷವಾಗಿ ಪರೋಕ್ಷ